Hi, hello guys. Welcome back to today's class, and we are going to discuss about linguistics and language. This is our topic, and I'm going to cover some of the aspects of linguistics and some of the aspects of language in this class. And these are the things which I haven't covered in my first theoretical class. So I would like to go with elaborative explanation regarding this. I hope today you might be very happy because I have started the class very early and sent the link very early as well. Right? All right. Let's move on and learn. Okay. Let's start. First question. Which of the following statement is not true? Language is means of communication. Language is symbolic. Language is structural. Language is the only means of communication. It seems to be very easy question to tick. So let's move on. ನೋಡಿ ಫಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಏನಿದೆ? ಏನು HSTR GPSTR ಗೆ ತಯಾರಿ ಮಾಡ್ತಿರುವಂತಹ ಅಭ್ಯರ್ಥಿಗಳಿಗೆ ಈ ಕ್ಲಾಸ್ ತುಂಬಾ ಅನುಕೂಲವಾಗಲಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂತ ಇದೆ. ಯಾವುದು? ನೀವು ಬೇಗ ಬೇಗ ಆನ್ಸರ್ ಮಾಡಿ ನೋಡೋಣ. ಡಿ ಡಿ ಯುವರ್ ಆನ್ಸರ್ ಈಸ್ ಡಿ ಅಂಡ್ ಯು ಆರ್ 100% ಕರೆಕ್ಟ್. ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಲ್ಯಾಂಗ್ವೇಜ್ ಇಸ್ ನಾಟ್ ಓನ್ಲಿ ಮೀನ್ಸ್ ಆಫ್ ಕಮ್ಯುನಿಕೇಶನ್. ವಿ ಯೂಸ್ ಲ್ಯಾಂಗ್ವೇಜ್ ಫಾರ್ ವೆರೈಟಿ ಆಫ್ ಪರ್ಪಸ್. ಸಾಕಷ್ಟು ಡಿಫ್ರೆಂಟ್ ಪರ್ಪಸ್ಗೋಸ್ಕರ ನಾವು ಲ್ಯಾಂಗ್ವೇಜ್ ನ ಬಳಸ್ತೀವಿ. ಹಾಗಾಗಿ ಆಪ್ಷನ್ ನಂಬರ್ ಡಿ ಏನಿದೆ ಅಲ್ಲ, ದಟ್ ಈಸ್ ದ ರೈಟ್ ಒನ್ ಟು ಗೋ. ಅದು ಸರಿಯಾದ ಆನ್ಸರ್ ಅಂತ ನಾನು ನಿಮಗೆ ಹೇಳ್ಬೋದು. ಯಾಕೆ ಅಂತಂದ್ರೆ, see here we don't use the language for only communication purpose. Communication purposeಗೋಸ್ಕರನೇ ಯೂಸ್ ಮಾಡಲ್ಲ. there are other purposes too. ಬೇರೆಲ್ಲ ಪರ್ಪಸಸ್ ಕೂಡ ಇದ್ರ ಜೊತೆಗೆ ಇನ್ವಾಲ್ವ್ ಇದೆ. ಅದು ಯಾವುದು ಅಂತಂದ್ರೆ, we use languages we use for conveying of feelings ನ ಕನ್ವೆ ಮಾಡ್ತೀವಿ. ಟು ಗಿವ್ ದ ಇನ್ಫಾರ್ಮೇಶನ್ ಗೋಸ್ಕರ ಕೂಡ ಯೂಸ್ ಮಾಡ್ತೀವಿ ಅಲ್ವಾ. ಇನ್ಫಾರ್ಮೇಶನ್ ಕೊಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಹಾಗೆ ನಮ್ಮ ಮೆಸೇಜ್ ಅನ್ನು ಕನ್ವೆ ಮಾಡೋದಕ್ಕೂ ಕೂಡ ಮಾಡ್ತೀವಿ. ಸೊ ಲ್ಯಾಂಗ್ವೇಜ್ಗೆ ದೇರ್ ಆರ್ ಸೆವರಲ್ ಅದರ್ ಆಸ್ಪೆಕ್ಟ್ಸ್ ಆಸ್ ವೆಲ್. ರೈಟ್. ಈಗ ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಆನ್. ನೋಡಿ, ನೆಕ್ಸ್ಟ್ ಕ್ವಶನ್ ಇದೆ. ಹೂ ಡಿಫೈನ್ಡ್ ಲ್ಯಾಂಗ್ವೇಜ್ as a set or sentences each finite in length and constructed out of finite set of elements ಅಂತ. ನೋಡಿ, ಲ್ಯಾಂಗ್ವೇಜ್ ಬಗ್ಗೆ ಈ ಡೆಫಿನೇಷನ್ ಇದೆ. ಆ ಸೆಟ್ ಆರ್ ಸೆಂಟೆನ್ಸಸ್ ಈಚ್ ಫೈನೈಟ್ ಇನ್ ಲೆಂತ್ ಅಂಡ್ ಕನ್ಸ್ಟ್ರಕ್ಟೆಡ್ ಔಟ್ ಆಫ್ ಫೈನೈಟ್ ಸೆಟ್ ಆಫ್ ಎಲಿಮೆಂಟ್ಸ್ ಅನ್ನೋದು ಒಬ್ಬರು ಸ್ಟೇಟ್ಮೆಂಟ್. ಯಾರು ಇರ್ಬೋದು ಲ್ಯಾಂಗ್ವೇಜ್ ಬಗ್ಗೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋರು? ಯಾರು ಇರ್ಬೋದು? ನಾನು ನಿಮಗೆ ಲ್ಯಾಂಗ್ವೇಜ್ ಬಗ್ಗೆ ಒಂದ್ 2-3 ಏನ್ ಹೇಳಿದೆ, ಡೆಫಿನೇಷನ್ಸ್ ಅನ್ನ ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಪ್ರಾಬಲಿ ಓಕೆ ನೋಮ್ ಚೊಮಸ್ಕಿ ಅಂತ ಹೇಳ್ತಾ ಇದ್ರಿ. ಯು ಆರ್ ಸೇಯಿಂಗ್ ನೋಮ್ ಚೊಮಸ್ಕಿ ಅಂಡ್ ಯು ಆರ್ 100% ರೈಟ್. ಅಂಡ್ ಯು ಡೋಂಟ್ ನೋ ಮಚ್ ಅಬೌಟ್ ನೋಮ್ ಚೊಮಸ್ಕಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರಲಾರ್ದು ಅನ್ಕೊಂಡು ನೋಡಿ, I have brought explanation. Noam Chomsky is very great name in the history of English language as well as linguistics. Nodi, he is a renowned linguist and philosopher and political activist. He was born in 1928 in England, in America, Philadelphia, Pennsylvania. He is very influential figure in the field of linguistics. ಭಾಷಾಶಾಸ್ತ್ರದಲ್ಲಿ ಅವ್ರದ್ದು ದೊಡ್ಡ ಹೆಸರಿದೆ. ನೋಮ್ ಚೊಮಸ್ಕಿ ಅದರಲ್ಲೂ ಕೂಡ ಹಿ ಇಸ್ ವೆರಿ ಮಚ್ ನೋನ್ ಫಾರ್ ಹಿಸ್ ಜನರೇಟಿವ್ ಗ್ರಾಮರ್ ಅಂತ. ಒಂದು ಹೊಸ ಜನರೇಟಿವ್ ಗ್ರಾಮರ್ ಅನ್ನುವಂಥ ಒಂದು ಜನರ್ ಅನ್ನ ಕ್ರಿಯೇಟ್ ಮಾಡಿದವರು, ವಿಚ್ ಪೊಸಿಸ್ಟ್ಸ್
that the ability to learn the language is innate and biologically determined. Our theory, the generative theory of grammar ಅವರೇನೆ ಹೇಳ್ತಾರೆ, ಲರ್ನಿಂಗ್ ಅ ಲ್ಯಾಂಗ್ವೇಜ್ ಇನ್ನೇಟ್ ಕೆಪಾಸಿಟಿ, ನಮ್ಮ ಒಳಗಡೆ ಆ ಕೆಪಾಸಿಟಿ ಇರುತ್ತೆ, ಇಟ್ಸ್ ಬಯೋಲಜಿಕಲಿ ಡಿಟರ್ಮಿನ್ ಆಗಿರುತ್ತೆ. ಹೌ ಡು ವಿ ಲರ್ನ್ ದ ಲ್ಯಾಂಗ್ವೇಜ್ ಅನ್ನೋದು ಇಟ್ಸ್ ಆಲ್ರೆಡಿ ಬಯೋಲಜಿಕಲಿ ಡಿಟರ್ಮೆಂಟ್ ಮತ್ತು ಇನ್ನೆಟ್ ಕೆಪಾಸಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಅವ್ರು ಹೇಳ್ತಾರೆ. ರೈಟ್. ಇವರು he has written lot of books. ಅದರಲ್ಲಿ ನಾನು ನೋಮ್ ಚೋಮ್ಸ್ಕಿ ಥಿಯರಿ ಏನಿದೆ, LAD ಅಂತ ಒಂದು ಏನಿದೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್, he talks about ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಎಕ್ಸಾಮ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ಲಿಂಗ್ವಿಸ್ಟಿಕ್ಸ್ ಮೇಲೆ ಕೇಳ್ತಾರೆ. ಎಸ್ಪೆಷಲಿ ಇಫ್ ಯು ಆರ್ ಅ ಟೀಚರ್ ಆಫ್ ಇಂಗ್ಲಿಷ್, ಯು ಹ್ಯಾವ್ ಟು ನೋ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಥವಾ ಲ್ಯಾಡ್, ಇದ್ರ ಬಗ್ಗೆ ತಿಳ್ಕೊಳ್ಳಬೇಕು. ವಾಟ್ ದಿಸ್ ಅಂತಂದ್ರೆ, ದಿಸ್ ಇಸ್ ಅ ಥಿಯರಿ ಆಫ್ ಲ್ಯಾಂಗ್ವೇಜ್. ಇದು ಯಾವ್ದು ಥಿಯರಿ ಇದೆ? ಇಟ್ಸ್ ಅ ಥಿಯರಿ ಆಫ್ ಲ್ಯಾಂಗ್ವೇಜ್ based on the idea that the ability to learn and use the language, ನೋಡಿ, human beings have the ability to learn and use the language which is innate and thought and that human possesses. ನೋಡಿ, ಇದೊಂದು ಇನ್ನೇಟ್ ಕೆಪಾಸಿಟಿ, ನಮ್ಮ ಇನ್ಬಿಲ್ಟ್ ಕೆಪಾಸಿಟಿ ಅಂತೀವಿ. ನೋಡಿ, ಇದು ನಮ್ಮ ಇನ್ಬಿಲ್ಟ್ ಕೆಪಾಸಿಟಿ ಅಂತ ಹೇಳ್ತಾರೆ. ಯಾವುದು? ಲ್ಯಾಂಗ್ವೇಜ್ ಅನ್ನ ಅಕ್ವೈರ್ ಮಾಡುವಂತ ಕೆಪಾಸಿಟಿ ಏನಿದೆಲ್ಲ, ಇದು ನಮ್ಮ ಇನ್ಬಿಲ್ಟ್ ಕೆಪಾಸಿಟಿ ಅಂತ ಯಾರು ಹೇಳ್ತಾರೆ? ನೋಮ್ ಚೋಮ್ಸ್ಕಿ ಹೇಳ್ತಾರೆ. ಇಟ್ಸ್ ಅನ್ ಇನ್ನೆಟ್ ಕೆಪಾಸಿಟಿ. ಎವ್ರಿ ಹ್ಯೂಮನ್ ಬ್ರೈನ್ ಅಲ್ಲಿ ಈ ಕೆಪಾಸಿಟಿ ಇರುತ್ತೆ ಅಂತ ನೋಮ್ ಚೋಮ್ಸ್ಕಿ ಹೇಳ್ತಾರೆ. ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ಲ್ಯಾಡ್. ಲ್ಯಾಡ್ ಅಂತಂದ್ರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಏನಿದೆ, ಕಂಟೈನ್ಸ್ ಅ ಸೆಟ್ ಆಫ್ ರೂಲ್ಸ್ ಆರ್ ಪ್ರಿನ್ಸಿಪಲ್ಸ್ ದಟ್ ಫಾರ್ಮ್ ದ ಬೇಸಿಸ್ ಆಫ್ ಹ್ಯೂಮನ್ ಲ್ಯಾಂಗ್ವೇಜಸ್. ಏನೆಲ್ಲ ಹ್ಯೂಮನ್ ಲ್ಯಾಂಗ್ವೇಜಸ್ ಏನಿದೆ, ದೇರ್ ಆರ್ ಮೋರ್ ದೆನ್ 4000 ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ದೀಸ್ ಆರ್ ಹ್ಯೂಮನ್ ಲ್ಯಾಂಗ್ವೇಜಸ್ ಒಂದು ಬೇಸಿಸ್ ಇದೆ. ಎಲ್ಲ ಲ್ಯಾಂಗ್ವೇಜ್ಗಳ ಹಿಂದೆ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ನಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಇದೆ. He argues that the ability to learn and use is not the result of experience or environmental factors alone, but is instead a product of biology and genetics. ನಮ್ಮಲ್ಲಿರುವಂತಹ ಜೆನೆಟಿಕ್ಸ್, ನಮ್ಮಲ್ಲಿ ಕೋಡ್ ಆಗಿರುವಂತಹ ಜೆನೆಟಿಕ್ಸ್, ನಮ್ಮ ಬಯೋಲಜಿಕಲ್ ಫೀಚರ್ಸ್ ಏನ್ ಮಾಡುತ್ತೆ, ಅಲಾಂಗ್ ವಿತ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಮತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಗಳ ಮೂಲಕ ಏನಾಗುತ್ತೆ, ಲ್ಯಾಂಗ್ವೇಜ್ ಲರ್ನಿಂಗ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಗೊತ್ತಾಯ್ತಲ್ಲ? ಐ ಥಿಂಕ್ ಯು ಗಾಟ್ ಲ್ಯಾಡ್. ಲ್ಯಾಡ್ ಅಂದ್ರೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಲ್ಯಾಡ್ ಅಂದ್ರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಇದು ಎಲ್ಲಿದೆ? ನಮ್ಮ ಬ್ರೈನ್ ಅಲ್ಲಿ ಇದೆ ಅಂತಾರೆ. ನಮ್ಮ ಬ್ರೈನ್ ನಲ್ಲಿರೋ ಈ ಫೀಚರ್ಗೆ ಏನ್ ಕಾರಣ? ನಮ್ಮ ಬಯೋಲಜಿಕಲ್ ಮತ್ತೆ ನಮ್ಮ ಜೆನೆಟಿಕಲ್ ಏನಿದೆಲ್ಲ, ಈ ಜೆನೆಟಿಕಲ್ ಮತ್ತೆ ಬಯೋಲಜಿಕಲ್ ಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅವರು ಇದನ್ನ ಲ್ಯಾಡ್ ಅನ್ನ ಇನ್ನೆಟ್ ಕೆಪಾಸಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತಾರೆ. ಇನ್ನೆಟ್ ಕೆಪಾಸಿಟಿ ಯಾವ್ದ್ರ ಕೆಪಾಸಿಟಿ? ಕೆಪಾಸಿಟಿ ಟು ಲರ್ನ್ ದ ಲ್ಯಾಂಗ್ವೇಜ್. ಒಂದು ಲ್ಯಾಂಗ್ವೇಜ್ ಕಲಿಯೋದಕ್ಕೆ ನಮ್ಮ ಮೈಂಡ್ ಅಲ್ಲಿ ಸೆಟ್ ಆಫ್ ರೂಲ್ಸ್ ಇದೆ. ಅದನ್ನ ನಾವು ಲ್ಯಾಡ್ ಅಂತ ನೋಮ್ ಚೋಮ್ಸ್ಕಿ ಹೇಳ್ತಾರೆ. ಐ ಥಿಂಕ್ ಯು ಗಾಟ್ ಇಟ್. ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ರೈಟ್. ಚೋಮ್ಸ್ಕಿ ಥಿಯರಿ ಅದರಲ್ಲೂ ಕೂಡ ಹಿ ಡೆವಲಪ್ಡ್ ಜನರೇಟಿವ್ ಗ್ರಾಮರ್ ನ ಡೆವಲಪ್ ಮಾಡ್ತಾರೆ, which proposes that language is a system of rules. ಅವ್ರು ಏನಂತಾರೆ? language is a system of rules that can generate an infinite number of sentences. ನಮ್ಮಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಸೆಂಟೆನ್ಸಸ್ ಕ್ರಿಯೇಟ್ ಮಾಡುವಂತ ಕೆಪಾಸಿಟಿ ಇದೆ. ಅದನ್ನ ಜನರೇಟ್ ಮಾಡೋ ಕೆಪಾಸಿಟಿ ಇದೆ. ಅಂಡ್ ದಟ್ ದೀಸ್ ರೂಲ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಮೀನಿಂಗ್. ಅದು ಇಂಡಿಪೆಂಡೆಂಟ್ ಆಫ್ ಮೀನಿಂಗ್ ಅದರಿಂದ ಇಂಡಿಪೆಂಡೆಂಟ್, ಸ್ವಲ್ಪ ದೂರ ಇರುತ್ತೆ. ಅಂದ್ರೆ ಮೀನಿಂಗೇ ಮುಖ್ಯ ಅಲ್ಲ, ಬಟ್ ವಿ ಕ್ಯಾನ್ ಜನರೇಟ್ ದ ಸೆಂಟೆನ್ಸಸ್ ಅಂತ. ಇನ್ನು ಬೇರೆ ರೀತಿ ಹೇಳ್ಬೇಕಂದ್ರೆ ನೋಮ್ ಚೋಮ್ಸ್ಕಿ ಹೇಳ್ತಾರೆ, ದ ರೂಲ್ಸ್ ಆಫ್ ಗ್ರಾಮರ್ ಆರ್ ಸೆಪರೇಟ್ ಫ್ರಮ್ ದ ಮೀನಿಂಗ್ಸ್ ಆಫ್ ದ ವರ್ಡ್ಸ್. ಗ್ರಾಮರ್ ಅಂಡ್ ದೇರ್ ಮೀನಿಂಗ್ಸ್ ಎರಡು ಕೂಡ ಸೆಪರೇಟ್ ಅಂತ ಹೇಳ್ತಾರೆ. ದೇ ಆರ್ ಬೋತ್ ಆರ್ ಸೆಪರೇಟ್ ಎಂಟಿಟಿ. ದಟ್ ದ ಗ್ರಾಮರ್ ಆಫ್ ಅ ಲ್ಯಾಂಗ್ವೇಜ್ ಪ್ರೊವೈಡ್ಸ್ ದ ನೆಸೆಸರಿ ಸ್ಟ್ರಕ್ಚರ್ ಫಾರ್ ಆರ್ಗನೈಸಿಂಗ್ ಅಂಡ್ ಎಕ್ಸ್ಪ್ರೆಸಿಂಗ್ ದ ಮೀನಿಂಗ್. ಎದಕ್ ಬೇಕು ನಮಗೆ ಗ್ರಾಮರ್ ನಾಲೆಜ್ ಅಂತಂದ್ರೆ, ನಾವು ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಮಾಡೋದಕ್ಕೆ, ನಮ್ಮ ಸೆಂಟೆನ್ಸಸ್ ನಮ್ಮ ಐಡಿಯಾಸ್ ಅನ್ನ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಮಾಡೋದಕ್ಕೆ, ಮತ್ತೆ ಮೀನಿಂಗ್ ಕನ್ವೆ ಆಗ್ಬೇಕು ಅಂದ್ರೆ ವಿ ನೀಡ್ ನಾಲೆಜ್ ಆಫ್ ದ ಗ್ರಾಮರ್ ಅಂತ ಅವ್ರು ಹೇಳ್ತಾರೆ. ಅದರಲ್ಲೂ ಕೂಡ ಹಿ ಟಾಕ್ಸ್ ಅಬೌಟ್ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾರೆ. ಒಂದು ಸರ್ಫೇಸ್ ಸ್ಟ್ರಕ್ಚರ್ ಅಂತ. ಈ ಸರ್ಫೇಸ್ ಸ್ಟ್ರಕ್ಚರ್ ಮತ್ತೆ ಡೀಪ್ ಸ್ಟ್ರಕ್ಚರ್ ಅನ್ನುವಂತ ಎರಡು ಕೀ ಟರ್ಮ್ಸ್ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವುದು? ಕೀ ಟರ್ಮ್ಸ್. ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಹಿ ಇಂಟ್ರೊಡ್ಯೂಸಸ್ ಟೂ ಕೀ ಟರ್ಮ್ಸ್. ಎರಡು ಕೀ ಟರ್ಮ್ಸ್ ಮಾಡ್ತಾರೆ. ಒಂದು ಸರ್ಫೇಸ್ ಸ್ಟ್ರಕ್ಚರ್, ಏನಂದ್ರೆ ಒನ್ ಈಸ್ ಡೀಪ್ ಸ್ಟ್ರಕ್ಚರ್ಸ್ ಅಂತ. ಏನ್ ಸರ್ಫೇಸ್ ಸ್ಟ್ರಕ್ಚರ್ ಮತ್ತೆ ಡೀಪ್ ಸ್ಟ್ರಕ್ಚರ್ ಅಂದ್ರೆ, ಈ ಡೀಪ್ ಸ್ಟ್ರಕ್ಚರ್ ಅಂದ್ರೆ ಕಾನ್ಸೆಪ್ಟ್, ಐಡಿಯಾಸ್, ನಾವ್ ಏನೆಲ್ಲ ಕಾನ್ಸೆಪ್ಟ್ ಮತ್ತೆ ಐಡಿಯಾಸ್ ಏನೆಲ್ಲ ಇರುತ್ತೆ, ವಾಟ್ ಎವರ್ ದ ಥಾಟ್ಸ್,
ನಾವೆಲ್ಲ ಥಾಟ್ಸ್ ಏನಿರುತ್ತೆ, ಈ ಥಾಟ್ಸ್, ಕಾನ್ಸೆಪ್ಟ್, ಐಡಿಯಾಸ್ ಅನ್ನ ಅವರು ಡೀಪ್ ಸ್ಟ್ರಕ್ಚರ್ ಅಂತಾರೆ. ಸರ್ಫೇಸ್ ಸ್ಟ್ರಕ್ಚರ್ ಅಂದ್ರೆ ಈ ಕಾನ್ಸೆಪ್ಟ್, ಐಡಿಯಾಸ್ ಮತ್ತು ಥಾಟ್ಸ್ ಗೆ ಒಂದು ಶೇಪ್ ಕೊಡೋದಕ್ಕೆ ಬಳಸುವಂತಹ ಪದಗಳನ್ನ ಅವ್ರೇನಂತಾರೆ, ಗ್ರಾಮಟಿಕಲ್ ಐಟಮ್ಸ್ ಅವ್ರು ಸರ್ಫೇಸ್ ಸ್ಟ್ರಕ್ಚರ್ ಅಂತಾರೆ. ಸರ್ಫೇಸ್ ಸ್ಟ್ರಕ್ಚರ್ ಮತ್ತೆ ಡೀಪ್ ಸ್ಟ್ರಕ್ಚರ್ ಅಂತ ಅವರು ಡಿಸ್ಕಸ್ ಮಾಡ್ತಾರೆ. ಈಗ ನೋಡಿ, he argued that the surface structure of a sentence is its external form, while the deep structure represents the underlying meaning and the relationship among the words. ನೋಡಿ, ನಾನು ಹೇಳಿಲ್ಲ, ಸೇಮ್ ಕಾನ್ಸೆಪ್ಟ್. ಸರ್ಫೇಸ್ ಸ್ಟ್ರಕ್ಚರ್ ಏನ್ ಮಾಡುತ್ತೆ, ಎಕ್ಸ್ಟರ್ನಲ್ ಫಾರ್ಮ್, ಒಂದು ಬಾಹ್ಯ ಶೇಪ್ ಅನ್ನು ಕೊಡುತ್ತೆ. ಹಿಟ್ ಅಬೌಟ್, ನೋಡಿ ಉದಾಹರಣೆ ನಾವು ಏನ್ ಮಾಡ್ತೀವಿ, ಒಂದು ಬಾಹ್ಯ ರೂಪ, ಒಬ್ಬ ವ್ಯಕ್ತಿ ಅಂದ ತಕ್ಷಣ ಫಿಸಿಕಲಿ ಅವನ ಮುಖ, ಅವನ ಬಾಡಿ ಶೇಪ್ ಇದೆಲ್ಲ ಎಕ್ಸ್ಟರ್ನಲ್ ಆಗುತ್ತೆ. ಹಾಗೆ ಲ್ಯಾಂಗ್ವೇಜ್ ನ ಎಕ್ಸ್ಟರ್ನಲ್ ಶೇಪ್ ಗೆ ಅವ್ರು ಏನಂತಾರೆ, ಡೀಪ್ ಸ್ಟ್ರಕ್ಚರ್ ಅಂತಾರೆ ಅಲ್ಲ, ಸರ್ಫೇಸ್ ಸ್ಟ್ರಕ್ಚರ್ ಅಂತಾರೆ. ಒಳಗಡೆ ಇರುವಂತಹ ಏನಿದೆ ಅಲ್ಲ ಪಾರ್ಟ್, ಅದನ್ನ ಅವರು ಡೀಪ್ ಅಂತಾರೆ. ವೈಲ್ ಡೀಪ್ ಸ್ಟ್ರಕ್ಚರ್ ರೆಪ್ರೆಸೆಂಟ್ ಅಂಡರ್ಲೈಂಗ್ ಮೀನಿಂಗ್ ಅಂಡ್ ರಿಲೇಶನ್ಶಿಪ್ ಅಮಂಗ್ ದ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಏನೆಲ್ಲ ವರ್ಡ್ಸ್ ಇರುತ್ತೆ ಅವುಗಳ ನಡುವಿನ ಡೀಪ್ ಮೀನಿಂಗ್, ಅಂಡರ್ಲೈಂಗ್ ಮೀನಿಂಗ್, ಆ ಅಂಡರ್ಲೈನಿಂಗ್ ಮೀನಿಂಗ್ ಬಗ್ಗೆ he talks about, right? In addition to his work, Chomsky has been ಇವರು ಅಲ್ಲಿ ಅಮೆರಿಕದಲ್ಲಿ ಇವ್ರದ್ದು ಹೆಸರು ಬೇರೆ ಬೇರೆ ವಿಚಾರಕ್ಕೆ known for. ಪಾಲಿಟಿಕ್ಸ್ ಅಲ್ಲಿ ಇವ್ರಿಗೆ ದೊಡ್ಡ ಹೆಸರಿದೆ. ದಟ್ಸ್ ವೈ ಐ ಡಿಡ್ಂಟ್ ಗೋ ಫಾರ್ ಡಿಸ್ಕಸಿಂಗ್ ದಟ್, ಬಿಡಿ. ಈಗ ನೆಕ್ಸ್ಟ್ ಕ್ವಶನ್ ನಿಮಗೆ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಏನಿದೆ ಸರ್ ಕ್ವಶನ್? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಅದರ ಫೀಚರ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಬಗ್ಗೆ ಈ ಕ್ವಶನ್ ಇದೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ಅದರ ಫೀಚರ್ ಅಲ್ಲ. ಲ್ಯಾಂಗ್ವೇಜ್ ಈಸ್ ಸಿಸ್ಟಮೆಟಿಕ್, ಲ್ಯಾಂಗ್ವೇಜ್ ಈಸ್ ಆರ್ಬಿಟರಿ, ಲ್ಯಾಂಗ್ವೇಜ್ ಈಸ್ ಡೈನಮಿಕ್, ಲ್ಯಾಂಗ್ವೇಜ್ ಈಸ್ ಇನ್ಸ್ಟಿಂಕ್ಟಿವ್ ಅಂತ ಇಲ್ಲಿದೆ. ಹಾಗಾದ್ರೆ ಕೊಟ್ಟಿರೋದ್ರಲ್ಲಿ ಯಾವುದು ಸರಿ ಇಲ್ಲ, ವಿಚ್ ಇಸ್ ನಾಟ್ ರೈಟ್? ಇಟ್ಸ್ ನಾಟ್ ಎ ಕ್ಯಾರೆಕ್ಟರ್ ಆಫ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ನ ಕ್ಯಾರೆಕ್ಟರ್ ಅಲ್ಲ ಅದು. ನಿಮಗೆ ಬಹಳಷ್ಟು ಜನಕ್ಕೆ ಆಸ್ ಐ ಸಿ ಯುವರ್ ಆನ್ಸರ್ಸ್, ನಿಮ್ಮ ಆನ್ಸರ್ ನೋಡಿದ್ರೆ ಯು ಡೋಂಟ್ ನೋ ದ ಮೀನಿಂಗ್ ಆಫ್ ದೀಸ್. ಇವುಗಳ ಮೀನಿಂಗ್ ಗೊತ್ತಿಲ್ಲ. ಸಿಸ್ಟಮೆಟಿಕ್ ಯು ಮೇ ನೋ, ಆರ್ಬಿಟರಿ ಅಂದ್ರೆ ಗೊತ್ತಿಲ್ಲ, ಡೈನಾಮಿಕ್ ಯು ಮೈಟ್ ನೋ, ಇನ್ಸ್ಟಿಂಕ್ಟಿವ್ ಅಂದ್ರೆ ಗೊತ್ತಿಲ್ಲ. ಸರಿಯಾದ ಆನ್ಸರ್ ಬಹಳಷ್ಟು ಜನ ಆನ್ಸರ್ ಮಾಡ್ತಾ ಇದ್ರಿ ಅಂತ ಆಪ್ಷನ್ ನಂಬರ್ ಡಿ ಅಂತ, ಅಂಡ್ ದಟ್ ಈಸ್ ದ ರೈಟ್ ಒನ್. ಲ್ಯಾಂಗ್ವೇಜ್ ಈಸ್ ನಾಟ್ ಇನ್ಸ್ಟಿಂಕ್ಟಿವ್. ಲ್ಯಾಂಗ್ವೇಜ್ ಇನ್ಸ್ಟಿಂಕ್ಟಿವ್ ಅಲ್ಲ. ಮೋಸ್ಟ್ ಆಫ್ ದ ಪೀಪಲ್ ದೇ ಸ್ಟ್ರಗಲ್ ಟು ಟಾಕ್ ಸ್ಪೋಕನ್ ಇಂಗ್ಲಿಷ್. ಸ್ಪೋಕನ್ ಇಂಗ್ಲಿಷ್ ಸ್ಟ್ರಗಲ್ ಮಾಡ್ತಾರೆ. ವೆನ್ ಯು ಆಸ್ಕ್ ದೆಮ್ ಟು ಸ್ಪೀಕ್ ಫ್ಲೂಯೆಂಟ್ಲಿ given on a given topic, they struggle. If you ask them to compose an essay or something of some sort of that, they struggle, because language is not instinctive. You have to work on that, you have to acquire that. It requires lot of effort. ಹಾಗಾಗಿ ಇನ್ಸ್ಟಿಂಕ್ಟ್ ಬರಲ್ಲ. ಈಗ ಉದಾಹರಣೆ, ವಿ ಕ್ಲೋಸ್ ಅವರ್ ಐಸ್, ಇನ್ಸ್ಟಿಂಕ್ಟಿವ್ ಆಗಿ ಕ್ಲೋಸ್ ಮಾಡ್ತೀವಿ. ನಮ್ಗೆ ಯಾರಾದ್ರೂ ಪಿಂಚ್ ಮಾಡಿದ್ರೆ ವಿ ಶೌಟ್ ಅಟ್ ದೆಮ್, ಅಥವಾ ಇದು ಇನ್ಸ್ಟಿಂಕ್ಟಿವ್ ಬಿಹೇವಿಯರ್. ಲ್ಯಾಂಗ್ವೇಜ್ ಇಸ್ ನಾಟ್ ಇನ್ಸ್ಟಿಂಕ್ಟಿವ್ ಬಿಹೇವಿಯರ್, ಇಟ್ಸ್ ಅಕ್ವೈರ್ಡ್ ಒನ್. ಹೌದಾ? ಹಾಗಾಗಿ ಯಾವುದು ನಾಟ್ ಆ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ನಾಟ್ ವರ್ಡ್ ಅನ್ನ ನೋಡ್ಕೋಬೇಕು ಬಹಳಷ್ಟು ಟೈಮಿಗೆ. ಶುಡ್ ನಾಟ್ ಇಗ್ನೋರ್. ನೋಡಿ, ಥ್ರೂ ದಿಸ್ ಕ್ವಶನ್ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಸಮ್ ಆಫ್ ದ ಥಿಯರೀಸ್ ಆಫ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಸಂಬಂಧಪಟ್ಟಂತ ಕೆಲವೊಂದು ಥಿಯರಿಗಳನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಬಟ್ ಐ ಟೋಲ್ಡ್ ದೆಮ್ ಇನ್ ಒನ್ ಲೈನರ್ಸ್. ಈಗ ಐ ಜಸ್ಟ್ ವಾಂಟ್ ಟು ಎಲಾಬರೇಟ್ ದೆಮ್. ಫಸ್ಟ್ ಥಿಯರಿ ಆಫ್ ಲ್ಯಾಂಗ್ವೇಜ್ ಅಂದ್ರೆ ಬೋವಾವ್ ಥಿಯರಿ. ಈ ಥಿಯರಿ ಏನಿದೆಲ್ಲ, ಇಟ್ಸ್ ಅ ವೆರಿ ಆನ್ಸೆಂಟ್ ಒನ್. ಈ ಥಿಯರಿ ಪ್ರಕಾರ ಲ್ಯಾಂಗ್ವೇಜ್ ಬಿಗ್ಯಾನ್ ವೆನ್ ಅವರ್ ಆನ್ಸೆಸ್ಟರ್ಸ್ ಸ್ಟಾರ್ಟೆಡ್ ಇಮಿಟೇಟಿಂಗ್ ದ ನ್ಯಾಚುರಲ್ ಸೌಂಡ್ಸ್ ಅರೌಂಡ್ ದೆಮ್. ನಮ್ಮ ನೇಚರ್ ಬ್ರಿಂಗ್ಸ್ ಸೋ ಮೆನಿ ಸೌಂಡ್ಸ್. ಉದಾಹರಣೆ, ಲೀವ್ಸ್ ರಸಲ್, ಹಾಗೆ ಬೀಸ್ ಬಜ್, ಲಯನ್ಸ್ ರೋರ್. ಹೌದಾ? ಹೀಗೆ ಡಾಗ್ಸ್ ಬಾರ್ಕ್. ಹೌದಾ? ಈ ರೀತಿ ನ್ಯಾಚುರಲ್ ಸೌಂಡ್ಸ್ ಇದೆ. ಸ್ಟ್ರೀಮ್ ಆಫ್ ದ ವಾಟರ್ ಅಲ್ಲೂ ಸೌಂಡ್ಸ್ ಇದೆ, ಬ್ಲೋಯಿಂಗ್ ಬ್ರಿಡ್ಜ್ ಅಲ್ಲೂ ಕೂಡ ಸೌಂಡ್ ಇದೆ. ಈ ನ್ಯಾಚುರಲ್ ಸೌಂಡ್ಸ್ ಅನ್ನ ನಮ್ಮ
ವೆನ್ ದ ಆನ್ಸೆಸ್ಟರ್ ಸ್ಟಾರ್ಟೆಡ್ ಟು ಇಮಿಟೇಟ್ ಮಾಡಕ್ ಶುರು ಮಾಡಿದಾಗ ನಮ್ಮ ಲ್ಯಾಂಗ್ವೇಜ್ ಬೆಳೀತು ಅಂತ ಹೇಳ್ತಾರೆ. ದ ಫಸ್ಟ್ ಸ್ಪೀಚ್ ವಾಸ್ ಅನೋಮೆಟೋಪಿಕ್, marked by echoic words such as moo, mew, splash, cuckoo and bang. ಆರಂಭದಲ್ಲಿ ನಮ್ಮ ancient people, they imitated the sounds of the nature ಇವುಗಳ ಮೂಲಕ, and these became the basic words at that time. ಆ ಟೈಮಲ್ಲಿ ಬಂದಂತ ಬೇಸಿಕ್ ವರ್ಡ್ಸ್ ಅಂತ ಹೇಳ್ತಾರೆ. ಹಿಸ್ ಫ್ರಮ್ ದ ಸ್ನೇಕ್, ರೈಟ್ ಇದೆ. ಹೀಗೆ ಲ್ಯಾಂಗ್ವೇಜ್ ಸ್ಟಾರ್ಟೆಡ್ ಅಂತ ಒಂದು ಥಿಯರಿ ಹೇಳುತ್ತೆ. ಅಂಡ್ ಈ ಥಿಯರಿಗಳಿಗೆಲ್ಲ ಏನಿದೆ, ಒಂದು ಅಲ್ಲಿ ಅಬ್ಜೆಕ್ಷನ್ ಇಸ್ ಆಲ್ಸೋ ದೇರ್. ಇಲ್ಲಿ ರಿಲೇಟಿವ್ಲಿ ಫ್ಯೂ ವರ್ಡ್ಸ್ ಆರ್ ಅನೋಮೆಟಪಿಕ್. ಈ ಇಂಗ್ಲಿಷ್ ಅಲ್ಲಿ ಹೌ ಮೆನಿ ವರ್ಡ್ಸ್ ಆರ್ ದೇರ್ ಅನೋಮೆಟಪಿಕ್ ಅಂತಂದ್ರೆ ವಿಚ್ ಕಮ್ ಔಟ್ ಆಫ್ ದ ನ್ಯಾಚುರಲ್ ಇಮಿಟೇಷನ್ ಮೂಲಕ ಬರೋ ಎಷ್ಟು ವರ್ಡ್ಸ್ ಇದೆ? ದೇರ್ ಆರ್ ಓನ್ಲಿ ಫ್ಯೂ ವರ್ಡ್ಸ್ ಆಫ್ ಸಚ್ ಕೈಂಡ್. ಮೋಸ್ಟ್ ಆಫ್ ದ 99% ಆಫ್ ದ ವರ್ಡ್ಸ್ ಆರ್ ನಾಟ್ ಅನೋಮೆಟಪಿಕ್. ಅವೆಲ್ಲ ಅನೋಮೆಟಪಿಕ್ ಅಲ್ಲ. ಹಾಗಾದ್ರೆ ವಾಟ್ ದೀಸ್ ವರ್ಡ್ಸ್ ವೇರಿ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಒನ್ ಲ್ಯಾಂಗ್ವೇಜ್. ಹಾಗಾದ್ರೆ ಇಫ್ ದೀಸ್ ಆರ್ ಸೇಮ್ ಇದ್ರೆ ನಾವು ಕನ್ನಡದಲ್ಲಿ ಬೌ ಅಂತ ಯಾಕೆ ಹೇಳ್ತೀವಿ? ಇಂಗ್ಲಿಷ್ ಅಲ್ಲಿ ಬಾರ್ಕ್ ಅಂತ ಯಾಕೆ ಹೇಳ್ತೀವಿ? ಪದಗಳೆಲ್ಲ ಸೇಮ್ ಇರ್ಬೇಕಾಗಿತ್ತಲ್ಲ? ಇಲ್ಲ, ಸೇಮ್ ಇಲ್ಲ. ನೋಡಿ, ಆ ಡಾಗ್ಸ್ ಬಾರ್ಕ್ ಇಸ್ ಹರ್ಡ್ ಆಸ್ ಔ ಇನ್ ಬ್ರೆಜಿಲ್ ಅಲ್ಲಿ ಅಂತ ಔ ಅಂತಾರೆ. ಹ್ಯಾಮ್ ಅಂತ ಅಲ್ಬೇನಿಯಾದಲ್ಲಿ ಹೇಳ್ತಾರೆ. ವ್ಯಾಂಗ್ ಅಂತ ಚೀನಾದಲ್ಲಿ ಹೇಳ್ತಾರೆ. ಇನ್ ಅಡಿಷನ್ ಮೆನಿ ಅನೋಮೆಟಪಿಕ್ ವರ್ಡ್ಸ್ ನಮಗೆ ಆರ್ ರೀಸೆಂಟ್ ಆರಿಜಿನ್, ಇತ್ತೀಚೆಗೆ ಹುಟ್ಟಿದು. ನಾಟ್ ಆಲ್ ಆರ್ ಡೆರೈವ್ಡ್ ಫ್ರಮ್ ನ್ಯಾಚುರಲ್ ಸೌಂಡ್ ಇಂದ ಹುಟ್ಟಿದಲ್ಲ ಅಂತ ಆ ಥಿಯರಿನ ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ. ಹೌದ್ರಾ? ಹಾಗಾದ್ರೆ ಈಗ ಡಿಂಗ್ ಡಾಂಗ್ ಥಿಯರಿ ನೋಡೋಣ. ಡಿಂಗ್ ಡಾಂಗ್ ಥಿಯರಿ ಏನ್ ಸರ್? ಡಿಂಗ್ ಡಾಂಗ್ ಥಿಯರಿ, ದಿಸ್ ಇಸ್ ಎನದರ್ ಥಿಯರಿ ವಿಚ್ ಸ್ಪೀಕ್ಸ್ ಅಬೌಟ್ ದ ಆರಿಜಿನ್ ಆಫ್ ಲ್ಯಾಂಗ್ವೇಜ್ ಹೀಗೆ ಹುಟ್ಟು ಅಂತ ಹೇಳ್ತಾರೆ. ಇದು ಇಟ್ ಈಸ್ ಫೇವರ್ಡ್ ಬೈ ಪ್ಲೆಟೋ ಮತ್ತೆ ಪೈಥಾಗರಸ್ ಏನ್ ಮಾಡ್ತಾರೆ, ಈ ಡಿಂಗ್ ಡಾಂಗ್ ಥಿಯರಿನ ಅವ್ರೇನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮೇಂಟೈನ್ಸ್ ದಟ್ ಸ್ಪೀಚ್ ಅರೋಸ್ ಇನ್ ರೆಸ್ಪಾನ್ಸ್ ಟು ದ ಎಸೆನ್ಷಿಯಲ್ ಕ್ವಾಲಿಟೀಸ್ ಆಫ್ ಆಬ್ಜೆಕ್ಟ್ಸ್ ಇನ್ ದ ಎನ್ವೈರನ್ಮೆಂಟ್. The original sounds people made were supposedly in harmony with the world around them. ಅವ್ರ ಸುತ್ತಲೂ ಏನಿರುತ್ತೆ, ಈಗ ಹ್ಯೂಮನ್ ಬೀಯಿಂಗ್ಸ್ ಅಂತ ತಕ್ಷಣ ಸಿಗುವಂತ ವರ್ಡ್ಸ್ ಎಲ್ಲ ಏನಾಗುತ್ತೆ, ಅವರ ಭಾಷೆ ಆಗುತ್ತೆ ಅಂತ ಈ ಡಿಂಗ್ ಡಾಂಗ್ ಥಿಯರಿ ಹೇಳುತ್ತೆ. ಓಕೆ, ಹಾಗಾದ್ರೆ ನೋಡಿ, ವಾಟ್ಸ್ ರಾಂಗ್ ವಿತ್ ದಿಸ್ ಥಿಯರಿ ಅಂದ್ರೆ, ಅಪಾರ್ಟ್ ಫ್ರಮ್ ದ ರೇರ್ ಇನ್ಸ್ಟೆನ್ಸ್, ಕೆಲವು ಪದಗಳು ಬಿಟ್ರೆ, ಸಿಂಬಾಲಿಕ್ ಪದಗಳು ಬಿಟ್ರೆ, ದೇರ್ ಇಸ್ ನೋ ಪರ್ಸೀವ್ ಎವಿಡೆನ್ಸ್ in any language of innate connection between sound and meaning. ಸೌಂಡ್ ಮತ್ತೆ ಪ್ರತಿಯೊಂದು ಸೌಂಡಿಗೂ ಅದರ ಮೀನಿಂಗಿಗೂ ಏನು ಕನೆಕ್ಷನ್ ಇಲ್ಲ. ಇಫ್ ವಿ ಸೇ ನೋಡಿ ಬಾಟಲ್ ಅಂತೆ, ಆ ಬಾಟಲಿಗೂ ಅದರ ಮೀನಿಂಗಿಗೂ ಕನೆಕ್ಷನ್ ಇಲ್ಲ. ದೇರ್ ಇಸ್ ನೋ ಕನೆಕ್ಷನ್. ಹಾಗಾಗಿ ಇದು ಕನೆಕ್ಷನ್, ಇದು ಕೂಡ ಏನಾಗುತ್ತೆ, ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಗಾನ್ ಆಗುತ್ತೆ. ಆ ಥಿಯರಿ ಕೂಡ ನೋ ಮೋರ್ ಪೀಪಲ್. ಸರ್ ಯಾಕೆ ಯೂಸ್ ಮಾಡಲ್ಲ ಅಂದ್ರೆ, ನೀವು ಯಾಕೆ ಟೀಚ್ ಮಾಡ್ತಾ ಇದ್ದೀರಾ ಅಂದ್ರೆ, ನೋಡಿ, ಒಬ್ಬ ಲ್ಯಾಂಗ್ವೇಜ್ ಟೀಚರ್ಗೆ ಒಂದು ಬೇಸಿಕ್ ಮೆಂಟಲ್ ಫಾರ್ಮ್ ಇರಬೇಕು. ಹಿ ಶುಡ್ ನೋ ದ ಥಿಯರೀಸ್ ವಿಚ್ ಆರ್ ದೇರ್ ಸೈಂಟಿಫಿಕಲಿ. ಥಿಯರೀಸ್ ಎಲ್ಲ ಏನಿದೆ ಅದು ಇಫ್ ದೇ ಆರ್ ಮೂವ್ಡ್ ಅವೇ, ಅವೆಲ್ಲ ಹೊರಟೋಗಿದ್ರು ಕೂಡ ಒನ್ ಶುಡ್ ಹ್ಯಾವ್ ದ ನಾಲೆಜ್ ಇರಬೇಕು. ಡ್ಯಾನಿಶ್ ಲಿಂಗ್ವಿಸ್ಟಿಕ್ ಓಟೋ ಜಫರ್ಸನ್ ಈಸ್ ಅನದರ್ ನೇಮ್. ಯಾರು ನಾವು ಇವ್ರು ಹೇಳ್ತೀವಲ್ಲ, ನೋಮ್ ಚೊಮಸ್ಕಿ, ಹಾಗೆ ಆಟೋ ಜಫರ್ಸನ್, ಇವ್ರು ಕೂಡ ಒಂದು ಥಿಯರಿ ಹೇಳ್ತಾರೆ. ಈ ಸಜೆಸ್ಟ್ ಲ್ಯಾಂಗ್ವೇಜ್ ಮೇ ಹ್ಯಾವ್ ಡೆವಲಪ್ಡ್ ಫ್ರಮ್ ಸೌಂಡ್ಸ್ ಅಸೋಸಿಯೇಟೆಡ್ ವಿತ್ ಲವ್, ಪ್ಲೇ ಅಂಡ್ ಸಾಂಗ್. ಅವರು ಲವ್, ಪ್ಲೇ ಮತ್ತೆ ಸಾಂಗ್ ಇವುಗಳ ಸುತ್ತ ಪದಗಳು ಬೆಳೀತು ಅಂತ ಹೇಳ್ತಾರೆ. ಬಟ್ ದಿಸ್ ಇಸ್ ಆಲ್ಸೋ ಅ ಲಿಮಿಟೆಡ್ ವರ್ಷನ್ ಅಂತ ಹೇಳ್ಬೋದು. ದಿಸ್ ಇಸ್ ಆ ರೀತಿ ಎಮೋಷನಲ್ ಮತ್ತೆ ರಾಷನಲ್ ಆಸ್ಪೆಕ್ಟ್ಸ್ ನಡುವೆ ಅಂತ ಒಂದು ಕನೆಕ್ಷನ್ ಇಲ್ಲ. ಹಾಗಾಗಿ ಇದು ಕೂಡ ದೇರ್ ಇಸ್ ನೋ ಸಪೋರ್ಟ್ ಫಾರ್ ದಿಸ್ ಫೂ ಥಿಯರಿ. ದಿಸ್ ಥಿಯರಿ ಏನ್ ಹೇಳುತ್ತೆ, ಸ್ಪೀಚ್ ಬಿಗ್ಯಾನ್ ವಿತ್ ಇಂಟರ್ಜೆಕ್ಷನ್ಸ್ ಓ ಯಬ್ಬ ಡಬ್ಬ, ಈ ರೀತಿ ಪದಗಳ ಮೂಲಕ ಸ್ಪೀಚ್ ಬೆಳೀತು ಅಂತ ಹೇಳುತ್ತೆ. ಆದ್ರೆ ಎಲ್ಲಾ ಪದಗಳು ಹಾಗೆ ಇಲ್ಲ. ಇಂಟರ್ಜೆಕ್ಷನ್ಸ್ ತುಂಬಾ ಲೈಫಲ್ಲಿ ಇಂಟರ್ಜೆಕ್ಷನ್ಸೇ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಆ ಥಿಯರಿಗೂ ಕನೆಕ್ಷನ್ ಇಲ್ಲ. ಯೋ ಹೇ ಹೋ ಥಿಯರಿ, ಈ ಥಿಯರಿ ಏನಿದೆ, ಅಕಾರ್ಡಿಂಗ್ ಟು ದಿಸ್ ಥಿಯರಿ ಲ್ಯಾಂಗ್ವೇಜ್ ಎವಾಲ್ವ್ಡ್ ಫ್ರಮ್ ಗ್ರಂಟ್ಸ್, ಗ್ರೋನ್ಸ್ ಅಂಡ್ ಸ್ನೋಟ್ಸ್. ನಾವು ಈ ಗ್ರಂಟ್ಸ್,
ಗ್ರಂಟಿಂಗ್ ಮಾಡ್ತೀವಿ, ಗ್ರೋನಿಂಗ್ ಮಾಡ್ತೀವಿ ಪೇನ್ ಆದಾಗ. ಸ್ನೋಟ್ಸ್, ಈ ಪದಗಳು ಸ್ನೋಟ್ಸ್ ಅಂತಂದ್ರೆ ನಾವು ಮಲ್ಕೊಂಡ ಮಾಡ್ತೀವಲ್ಲ ಗೊರಕೆಗಳು, ನಳ್ಳದು, ಇವುಗಳ ಮೂಲಕ ಬಂತು. ಫಿಸಿಕಲ್ ಲೇಬರ್ ಮೂಲಕ ಈ ಪದಗಳೆಲ್ಲ ಹುಟ್ಕೊಂಡು ಅಂತ ಹೇಳ್ತಾರೆ. ಎಲ್ಲಾ ರೀತಿ ಇದೇ ರೀತಿ ಅಲ್ಲ, ಹಾಗಾಗಿ ಇದಕ್ಕೂ ಕೂಡ ಅಬ್ಜೆಕ್ಷನ್ಸ್ ಇದೆ. ಹಾಗಾದ್ರೆ ನಾವು ಯಾವ್ಯಾವ ಥಿಯರಿ ನೋಡಿದ್ವಪ್ಪ? ಯೋ ಹೇ ಹೋ ಥಿಯರಿ, ಪೂ ಫೂ ಥಿಯರಿ, ಹಾಗೆ ಲಾಲ್ ಲಾ ಥಿಯರಿ, ಡಿಂಗ್ ಡಾಂಗ್ ಥಿಯರಿ, ಮತ್ತೆ ಇವೆಲ್ಲ ಥಿಯರಿ ಕ್ಲಿಯರ್ ಆಯ್ತು. ಹೇಳಿದ್ದೆ ಪ್ರಿವಿಯಸ್ ಕ್ಲಾಸಲ್ಲಿ ಒಂದು ಲೈನಲ್ಲಿ ಹೇಳಿದ್ದೆ, ಬಟ್ ಲೆಟ್ ಇಟ್ ಬಿ. ನೋಡಿ, ಈಗ ಇದ್ರ ಮೇಲೆ ಕ್ವಶನ್ಸ್ ಇದೆ, ನೋಡೋಣ ಏನ್ ಮಾಡ್ತೀರಾ. ದ ಥಿಯರಿ which is based on the assumption that language are originated as a result of human instinct to imitate sounds. ಮನುಷ್ಯ ಸೌಂಡ್ಸ್ ಅನ್ನು ಇಮಿಟೇಟ್ ಮಾಡ್ತಾ ಮಾಡ್ತಾ ಭಾಷೆ ಬೆಳೀತು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಯಾವುದನ್ನ ನೀವು ಅನ್ಕೊಳ್ತೀರಾ? ಇದರಲ್ಲಿ ಡಿಂಗ್ ಡಾಂಗ್, ಬೌ ವೌ, ಫೂ ಫೂ, ಗೆಸ್ಚರ್ ಥಿಯರಿ, ಇಲ್ಲಿ ಯಾವ ಥಿಯರಿ ಬರುತ್ತೆ? ಇಮಿಟೇಷನ್ ಆಫ್ ಸೌಂಡ್ ಅಂತ ಯಾವ ಥಿಯರಿನ ನಾವು ಹೇಳ್ತೀವಿ? ಓಕೆ, ನಿಮ್ಮ ಆನ್ಸರ್ಸ್ ಬರ್ತಾ ಇಲ್ಲ ಯಾಕೋ. ವಾವ್, ಥಿಯರಿ ಹೇಳ್ತಾ ಇದ್ದೀರಾ, ಅಂಡ್ ಯು ಆರ್ ಕರೆಕ್ಟ್. ನೀವು ಹೇಳ್ತಾರೋ ಈ ಥಿಯರಿ ಅಂಡ್ ಯು ಆರ್ ಕರೆಕ್ಟ್. ನೀವು ಹೇಳ್ತಾರೋ ಥಿಯರಿ ಕರೆಕ್ಟ್ ಇದೆ, ರೈಟ್. ನೆಕ್ಸ್ಟ್ ಹೋಗೋಣ. ರೈಟ್, ನೋಡಿ, ಬೌ ವೌ ಥಿಯರಿ ಇದನ್ನ ಏನಂತ ಕರೀತಾರೆ? ಅರ್ಲಿಯಸ್ಟ್ ಥಿಯರೀಸ್ ಆಫ್ ಹ್ಯೂಮನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅಂದ್ರೆ ಹ್ಯೂಮನ್ಸ್ ಸ್ಟಾರ್ಟೆಡ್ ಟು ಯೂಸ್ ಲ್ಯಾಂಗ್ವೇಜ್ ಅಥವಾ ಸ್ಟಾರ್ಟೆಡ್ ಟು ಎವಾಲ್ವ್ ಲ್ಯಾಂಗ್ವೇಜ್ ಥ್ರೂ ದೈರ್ ಇಮಿಟೇಷನ್ ಆಫ್ ನ್ಯಾಚುರಲ್ ಸೌಂಡ್ಸ್ ಮೂಲಕ ಬಂತು ಅಂತ ಹೇಳ್ತಾರೆ. ಈ ಥಿಯರಿನ ಪ್ರಪೋಸ್ ಮಾಡಿದವರು, ಫಸ್ಟ್ ಯಾರಪ್ಪ ಪ್ರಪೋಸ್ ಮಾಡಿದವರು 18th ಸೆಂಚುರಿಯಲ್ಲಿ ಅಂತಂದ್ರೆ ಜರ್ಮನ್ ಫಿಲಾಸಫರ್ ಹರ್ಡರ್. ನೆನ್ಪಿಟ್ಕೊಳ್ರಿ, ಹರ್ಡರ್ ಈ ಥಿಯರಿನ ಪ್ರಪೋಸ್ ಮಾಡ್ತಾರೆ, ಹರ್ಡರ್. ಹೌದಾ? ಹಾಗಾಗಿ ಈ ಮಾಡರ್ನ್ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಈ ಥಿಯರಿನ ಏನ್ ಮಾಡಲ್ಲ, ಅವರು ಒಪ್ಪಲ್ಲ. ಈಗ ಏನ್ ಹೇಳ್ತಾರೆ, ಈ ಸದ್ಯ ಪ್ರೆಸೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಲ್ಯಾಂಗ್ವೇಜ್ ಎವಾಲ್ವ್ಡ್ ಆಸ್ ಎ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಒಬ್ಬ ವ್ಯಕ್ತಿಗಳ ನಡುವಿನ ಕಮ್ಯುನಿಕೇಶನ್ ಇಂದಾಗಿ ಲ್ಯಾಂಗ್ವೇಜ್ ಎವಾಲ್ವ್ ಆಯ್ತು ಅಂತ ರೀಸೆಂಟ್ ಲಿಂಗ್ವಿಸ್ಟಿಕ್ಸ್ ದೇ ಸ್ಟ್ರಾಂಗ್ಲಿ ಬಿಲೀವ್. ಹೌದಾ? ಓಕೆ, ಎನಿವೆ, ಈಗ ದ ಥಿಯರಿ ವಿಚ್ ಬೇಸ್ಡ್ ಆನ್ ದ ಅಸ್ಯೂಂಪ್ಷನ್ ದಟ್ ಲ್ಯಾಂಗ್ವೇಜ್ ಒರಿಜಿನೇಟೆಡ್ ಇನ್ ದ ಸೆನ್ಸ್ ಆಫ್ ರಿದಮ್ ಇನ್ನೇಟ್ ಇನ್ ಮ್ಯಾನ್. ಅಂದ್ರೆ ರಿದಮ್, ನಮ್ಮಲ್ಲಿರುವಂತಹ ಒಂದು ರಿದಮ್, ಬಾಡಿಲಿ ರಿದಮ್ ಇದೆ, ಆ ರಿದಮ್ ಮೂಲಕ ಬಂತು. ಡಿಂಗ್ ಡಾಂಗ್, ದ ಬೌ ವಾವ್, ಫೂ ಫೂ ಥಿಯರಿ, ದ ಗೆಸ್ಚರ್ ಥಿಯರಿ. ಯಾವ ಥಿಯರಿನ ನೀವು ಹೇಳ್ತೀರಾ? ನಮ್ಮಲ್ಲಿ ಸೆನ್ಸ್ ಆಫ್ ರಿದಮ್, ನಮ್ಮಲ್ಲಿ ಒಂದು ಬೀಟ್ ಇದೆ, ರಿದಮ್ ಇದೆ, ಆ ರಿದಮ್ ಇಂದ ಈ ಲ್ಯಾಂಗ್ವೇಜ್ ಡೆವಲಪ್ ಆಯ್ತು ಅಂತ ಹೇಳೋದು. ಓಕೆ, ದ ಬೌ ವೌ ಥಿಯರಿ ಅಂತ ಹೇಳ್ತಾ ಇದ್ದಾರೆ ಮ್ಯಾಮ್. ಬೌ ವೌ ಥಿಯರಿ ಅದೇನ್ ಹೇಳ್ತದೆ? ಇಟ್ಸ್ ಎ ನ್ಯಾಚುರಲ್ ಇಮಿಟೇಷನ್ ಆಫ್ ನ್ಯಾಚುರಲ್ ಸೌಂಡ್ಸ್, ಅಂತ ಈಗೇನು ಹೇಳಿದ್ದೀವಿ. ಓಕೆ, ನ್ಯಾಚುರಲ್ ಸೌಂಡ್ಸ್ ಅಂತ ಹೇಳ್ತಾರೆ. ಪೂ ಅಂತಾರೆ, ಇಸ್ ಇಟ್ ರೈಟ್? ಡಿಂಗ್ ಡಾಂಗ್ ಥಿಯರಿ ಅಂತಾರೆ, ಮ್ಯೂಸಿಕಲ್ ರಿದಮ್ ಅಂತ. ನೋಡಿ, ಎಸ್, ಕರೆಕ್ಟ್ ಇದೆ, ಡಿಂಗ್ ಡಾಂಗ್ ಥಿಯರಿ. ಡಿಂಗ್ ಡಾಂಗ್ ಥಿಯರಿ ಏನಿದೆ, ಇಟ್ಸ್ ಎನದರ್ ಥಿಯರಿ. ಹೌದಾ? ಇದು ಸಿಮಿಲರ್ ಇದೆ, ಜಸ್ಟ್ ಲೈಕ್ ಬೌ ವೌ ಥಿಯರಿ ತರ. ಡಿಂಗ್ ಡಾಂಗ್ ಏನ್ ಹೇಳುತ್ತೆ ಅಂತಂದ್ರೆ, ನ್ಯಾಚುರಲ್ ಸೌಂಡ್ ಪ್ಯಾಟರ್ನ್ಸ್ ಏನಿದೆ ಅಂಡ್ ರಿದಮ್ಸ್ ಆಫ್ ಹ್ಯೂಮನ್ ಬಾಡಿ, ನಮ್ಮ ಬಾಡಿಲಿರುವಂತಹ ರಿದಮ್, ಹಾಗೆ ನ್ಯಾಚುರಲ್ ಸೌಂಡ್ ಪ್ಯಾಟರ್ನ್ಸ್ ಇಂದ ಏನಾಯ್ತು, ಅದು ನನಗೆ ಹಾರ್ಟ್ ಬೀಟ್ ಇದೆ, ನಮ್ ಬ್ರೀದಿಂಗ್ ಇದೆ, ನಮ್ಮಲ್ಲಿ ಒಂದು ಬ್ರೀದಿಂಗ್ ಇದೆ, ಒಂದು ಹಾರ್ಟ್ ಬೀಟ್ ಇದೆ,
ಈ ನ್ಯಾಚುರಲ್ ಸೌಂಡ್ ಪ್ಯಾಟರ್ನ್ಸ್ ಇಂದ ಲ್ಯಾಂಗ್ವೇಜ್ ಬಂತು ಅಂತ ಹೇಳುತ್ತೆ ಬೌ ವೌ ಥಿಯರಿ. ಓಕೆ, ಹಾಗಾಗಿ ಈ ಮಾಡರ್ನ್ ಫಿಲಾಸಫರ್ಸ್, ಮಾಡರ್ನ್ ಲಿಂಗ್ವಿಸ್ಟಿಕ್ಸ್ ಅವರು ಇದನ್ನು ಒಪ್ಪಲ್ಲ. ಓಕೆ, ಆಸ್ ಯು ನೋ ದಟ್ ಈ ಮ್ಯೂಸಿಕಲ್ ಅಥವಾ ರಿದಮ್ ಪ್ಯಾಟರ್ನ್ಸ್ ಅಂತ ನೀವು ಹೇಳ್ಬೋದು, ಮ್ಯೂಸಿಕ್ ಗೆ ಅಸೋಸಿಯೇಟ್ ಮಾಡಬಹುದು ಯಾವ್ದನ್ನ ಡಿಂಗ್ ಡಾಂಗ್ ಥಿಯರಿ. ಓಕೆ, ಡಿಂಗ್ ಡಾಂಗ್ ಥಿಯರಿ ಆಫ್ ದ ಆರಿಜಿನ್ ಆಫ್ ಲ್ಯಾಂಗ್ವೇಜ್ ವಾಸ್ ಅಡ್ವಾನ್ಸ್ಡ್ ಬೈ. ಹಾಗಾದ್ರೆ ಯಾರು ಈ ಥಿಯರಿನ ಅಡ್ವಾನ್ಸ್ ಮಾಡಿದವರು ಪ್ರಪೋಸ್ ಮಾಡಿದವರು ಅನ್ನಕ್ಕಿಂತ ಅದನ್ನ ರೆಕಮೆಂಡ್ ಮಾಡಿದವರು ಯಾರು? ಉಂಟ್, ನಾಯ್ರಿ, ಮುಲ್ಲರ್, ಆಟೋ ಜೆಫರ್ಸನ್. 6th ಕ್ವಶನ್ಗೆ ಡಿ ಅಂತ ಹೇಳ್ತಿದ್ದಾರೆ. ಅವರೊಬ್ಬರೇ ಆನ್ಸರ್ ಮಾಡ್ತಾ ಇರೋದು, ಇನ್ನು ಉಳಿದವರೆಲ್ಲ ಈಗ ಯು ಹ್ಯಾವ್ ಟು ಆನ್ಸರ್. ಡಿ ಅಂತ ಇದ್ದಾರೆ, ನೋಡೋಣ. ಓಕೆ, ಮ್ಯಾಕ್ಸ್ ಮುಲ್ಲರ್ ಇಸ್ ದ ಆನ್ಸರ್. ಮ್ಯಾಕ್ಸ್ ಮುಲ್ಲರ್ ಸರಿಯಾದ ಆನ್ಸರ್ ಇದೆ. ನೋಡಿ, ಫೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ತಿಳಿಯೋಣ. ಇವರು ಜರ್ಮನ್ ಬ್ರಿಟಿಷ್ 19th ಸೆಂಚುರಿ ಬರ್ತಾರೆ. ಈಸ್ ಎ ಫಿಲಾಸಫರ್, ಹಾಗೆ ಓರಿಯೆಂಟಲಿಸ್ಟ್. ಇವರು ಕಾಂಟ್ರಿಬ್ಯೂಷನ್ಸ್ ತುಂಬಾ ಮಾಡಿದ್ದಾರೆ ಫಾರ್ ರಿಲಿಜನ್ ಅಂಡ್ ಮೈಥಾಲಜಿ, ಅದರಲ್ಲೂ ಕೂಡ ಸೋಷಿಯಾಲಜಿ. ಐ ಥಿಂಕ್ ಸೋಷಿಯಾಲಜಿಯಲ್ಲಿ ಮ್ಯಾಕ್ಸ್ ಮುಲ್ಲರ್ ನ ವಿ ಸ್ಟಡಿ ಅಬೌಟ್ ಮ್ಯಾಕ್ಸ್ ಮುಲ್ಲರ್ ಅ ಲಾಟ್ ಇನ್ ಸೋಷಿಯಾಲಜಿ. ಅವ್ರ ಸೊಸೈಟಿ ಬಗ್ಗೆ, ಅದರಲ್ಲೂ ಕೂಡ ಸಂಸ್ಕೃತ್ ಮತ್ತೆ ಹಿಂದೂಯಿಸಂ ಬಗ್ಗೆ ಈ ಸ್ಪೋಕ್ ಅ ಲಾಟ್. ಆಪ್ಷನ್ ಸಿ ಎಂಬ ಉತ್ತರ. ನೀವು ಮತ್ತೆ ಡಿ ಅಂತ ಬರ್ತಾ ಇದೀರಿ ಎಲ್ಲರೂ. ಆಪ್ಷನ್ ಸಿ ಇಸ್ ದ ಆನ್ಸರ್. ಮ್ಯಾಕ್ಸ್ ಮುಲ್ಲರ್ ಏನಿದಾರಲ್ಲ, ಈ ಡಿಂಗ್ ಡಾಂಗ್ ಥಿಯರಿನ ಅವ್ರು ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ, ಹಾಗೆ ಬೌ ವೌ ಥಿಯರಿ ಬಗ್ಗೆ ಅವರು ಏನ್ ಮಾಡ್ತಾರೆ, ಹಿ ವಾಸ್ ಕ್ರಿಟಿಕಲ್ ಆಫ್ ಡಿಂಗ್ ಡಾಂಗ್ ಥಿಯರಿ ಮತ್ತೆ ಬೌ ವೌ ಥಿಯರಿನ ಕ್ರಿಟಿಕಲ್ ಆಗ್ತಾರೆ. ಈ ಆರ್ಗ್ಯೂಡ್ ದಟ್ ಲ್ಯಾಂಗ್ವೇಜ್ ಕ್ಯಾನಾಟ್ ಬಿ ರಿಡ್ಯೂಸ್ ಟು ಸಿಂಪಲ್ ಇಮಿಟೇಷನ್ ಆಫ್ ಸೌಂಡ್ಸ್ ಆರ್ ರಿದಮ್ಸ್. ರಿದಮ್ ಅಥವಾ ಸೌಂಡ್ಸ್ಗೆ ಅಷ್ಟಕ್ಕೆ ನಾವು ಅದನ್ನ ಏನ್ ಮಾಡೋದಕ್ಕೆ ಬರಲ್ಲ, ಅಟ್ಯಾಚ್ ಮಾಡೋದಕ್ಕೆ ಬರಲ್ಲ. ಇಟ್ ಈಸ್ ರಾದರ್ ದನ್ ಅ ಕಾಂಪ್ಲೆಕ್ಸ್ ಸಿಸ್ಟಮ್. ಅವ್ರು ಅಂತಾರೆ ಅದು ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಇದು ಗ್ರಾಮರ್, ಸಿಂಟ್ಯಾಕ್ಸ್ ಮತ್ತೆ ಮೀನಿಂಗ್ ಇವೆಲ್ಲದರ ಒಂದು ಸಮಾಗಮ ಅಂತ ಹೇಳ್ತಾರೆ. ಓಕೆ, ಮ್ಯಾಕ್ಸ್ ಮುಲ್ಲರ್ ಬಿಲೀವ್ ದಟ್ ಲ್ಯಾಂಗ್ವೇಜ್ ವಾಸ್ ಕಲ್ಚರಲ್ ರಾದರ್ ದನ್ ಬಯಾಲಜಿಕಲ್. ಅವ್ರ ಪ್ರಕಾರ ಕಲ್ಚರ್ ಇಂದ ಬರೋದು ಲ್ಯಾಂಗ್ವೇಜ್, ಬಯಾಲಜಿಕಲ್ ಇಂದ ಬರೋಲ್ಲ ಅಂತಾರೆ. ಆದ್ರೆ ಬಯಾಲಜಿಕಲ್ ಮತ್ತೆ ಜೆನೆಟಿಕ್ ಅಂತ ಯಾರು ಹೇಳ್ತಾರೆ? ಲ್ಯಾಡ್ ಬಗ್ಗೆ ಹೇಳ್ತಾರಲ್ರಿ, ಅವ್ರ ಹೆಸರು ಈಗೇನು ಬಂದು ಹೇಳ್ತಾರೆ, ನೋಮ್ ಚೊಮಸ್ಕಿ ಅವ್ರೇನ್ ಹೇಳ್ತಾರೆ, ನೋಮ್ ಏನ್ ಹೇಳ್ತಾರೆ, ಲ್ಯಾಂಗ್ವೇಜ್ ಈಸ್ ಬಯಾಲಜಿಕಲ್ ಅಂಡ್ ಜೆನೆಟಿಕಲ್ ಅಂತಾರೆ. ಆದ್ರೆ ಮ್ಯಾಕ್ಸ್ ಮುಲ್ಲರ್ ಹಿ ಸೇಸ್ ದಟ್ ಲ್ಯಾಂಗ್ವೇಜ್ ಈಸ್ ಕಲ್ಚರಲ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ. ಇಟ್ ಎವಾಲ್ವ್ಡ್ ಓವರ್ ಟೈಮ್ ಥ್ರೂ ಹ್ಯೂಮನ್ ಇಂಟ್ರಾಕ್ಷನ್ ಅಂಡ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಥ್ರೂ ಹ್ಯೂಮನ್ ಇಂಟ್ರಾಕ್ಷನ್ ಮತ್ತೆ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಮೂಲಕನೇ ಏನಾಯ್ತು, ಲ್ಯಾಂಗ್ವೇಜ್ ಎವಾಲ್ವ್ ಆಯ್ತು ಅಂತ ಮ್ಯಾಕ್ಸ್ ಮುಲ್ಲರ್ ಸೇಸ್. ಓಕೆ, ಅವ್ರದೊಂದು ಪುಸ್ತಕ ಇದೆ, ಲೆಕ್ಚರ್ಸ್ ಆನ್ ಸೈನ್ಸ್ ಆಫ್ ಲ್ಯಾಂಗ್ವೇಜ್ ಅಂತ. ಆ ಪುಸ್ತಕದಲ್ಲಿ ಅವರು ಇದಕ್ಕೆಲ್ಲದಕ್ಕೂ ಕೂಡ ಅವ್ರು ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾ ಹೇಳ್ತಾ ಹೋಗ್ತಾರೆ. ರೈಟ್, ಈಗ ದ ಯೋ ಹೇ ಹೋ ಥಿಯರಿ ಆಫ್ ಆರಿಜಿನ್ ಆಫ್ ಲ್ಯಾಂಗ್ವೇಜ್ ವಾಸ್ ಅಡ್ವಾನ್ಸ್ಡ್. ಈ ಥಿಯರಿನ ಯಾರು ಅಡ್ವಾನ್ಸ್ಡ್ ಮಾಡೋರು? ಹೂ ಇಸ್ ದ ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಫಾದರ್ ಯಾರಿರ್ತಾರೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ? ಆದ್ರೂ ಕೂಡ ನಾವು ಇವ್ರು ಬರ್ದಿದಾರಲ್ಲ, ಅವ್ರ ಹೆಸರು ಮಾಡರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಫಾದರ್ ಇದ್ದಾರೆ. ಅವರು ನಮ್ದು ಫಸ್ಟ್ ವರ್ಕ್ ಬರೀತಾರೆ, ಅವ್ರ ಹೆಸರು ಬಾಯಲ್ಲಿ ಬರ್ತಾ ಇಲ್ಲ. ಅವ್ರ ವರ್ಕು ನೆನ್ಪು ಬರ್ತಾ ಇಲ್ಲ. ಓಕೆ, ಹೇಳ್ತೀನಮ್ಮ, ಹೀಗೆ ಕ್ಲಾಸ್ ಮುಗಿದ್ರೊಳಗೆ ಹೇಳ್ತೀನಿ. ಅವರು ನಮ್ಮ ಫಸ್ಟ್ ಇಂಗ್ಲಿಷ್ ಫಸ್ಟ್ ಎಪಿಕ್ ಅನ್ನ ಬರ್ತಾರೆ, ಈಗ ಬರ್ದಂತ ಪರ್ಸನಾಲಿಟಿ ಅವರು. ಅವ್ರದ್ದು ವರ್ಕ್ಸ್ ಎಲ್ಲ ಇದೆ. ಕ್ಯಾಂಟಬರಿ ಟೇಲ್ಸ್ ಬರ್ದಿದಾರಲ್ಲ, ಅವ್ರ ಹೆಸರೇನಿದೆ, ಕ್ಯಾಂಟಬರಿ ಟೇಲ್ಸ್ ಬರ್ದಿರೋರು. ಅವ್ರನ್ನ ಫಾದರ್ ಆಫ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಫಾದರ್ ಆಫ್ ಇಂಗ್ಲಿಷ್ ಕ್ಯಾಂಟಬರಿ ಟೇಲ್ಸ್ ಬರ್ದಿದ್ದಾರೆ. ಐ ಕುಡಂಟ್ ರಿಮೆಂಬರ್, ನೀವು ಹೇಳ್ಬೋದು, ಯಾಕಂದ್ರೆ ಯು ಆರ್ ಮೆನಿ, ಯು ಕ್ಯಾನ್ ಆನ್ಸರ್ ಹಿಮ್. ಕ್ಯಾಂಟಬರಿ ಟೇಲ್ಸ್ ಬರ್ದಿದಾರಲ್ಲ, ಅವ್ರನ್ನ ಫಾದರ್ ಆಫ್ ಇಂಗ್ಲಿಷ್ ಅಂತ ಹೇಳ್ತಾರೆ ಮಾಡರ್ನ್ ಇಂಗ್ಲಿಷ್ಗೆ. ಓಕೆ, ಈ ಪ್ರಶ್ನೆಗೆ ಉತ್ತರ ಹೇಳಿ.
ಎಲ್ಲರೂ ಕೂಡ ಏನ್ ಹೇಳ್ತೀರಾ, ವಿಭಿನ್ನವಾದ ಉತ್ತರವನ್ನ ಕೊಡ್ತಾ ಇದ್ದಾರೆ. ರೈಟ್ ಆನ್ಸರ್ ನೊಯ್ರಿ. ನೊಯ್ರಿ ಏನಿದಾರಲ್ಲ ಅವರು ಏನ್ ಮಾಡ್ತಾರೆ, ನೊಯ್ರಿ ಅವರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಓಕೆ ವಿಲಿಯಂ ಶೇಕ್ಸ್ಪಿಯರ್ ಅಲ್ರಿ ಸೈಡ್ ಅಲ್ಲಿ ಸರ್, ಅಲ್ರಿ ಚೌಸರ್ 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 ಸರಿಯಾದ ಆನ್ಸರ್. ಕ್ಯಾಂಟರ್ಬರಿ ಟೇಲ್ಸ್ ವರ್ಸಸ್ ಚೌಸರ್ ಅಲ್ವಾ, ಅವರೇ ಫಾದರ್ ಆಫ್ ಇಂಗ್ಲಿಷ್, ಮಾಡರ್ನ್ ಇಂಗ್ಲಿಷ್ ಅಂತ ಅವ್ರನ್ನ ಕರೀತಾರೆ. ಬಿಕಾಸ್ ಅವ್ರು ಹಿ ಬ್ರಾಟ್ ಸೋ ಮೆನಿ ವಕ್ಯಾಬ್ಯುಲರಿ, ಅವರು ತುಂಬಾ ವಕ್ಯಾಬ್ಯುಲರಿ ಮಾಡಿದ್ರು, ರಿಫೈನ್ಡ್ ಲ್ಯಾಂಗ್ವೇಜ್ ನ ಬರೆದ್ರು. ಕ್ಯಾಂಟರ್ಬರಿ ಟೇಲ್ಸ್ ಏನಾಗುತ್ತೆ, ಅದು ದಟ್ ಬಿಕಮ್ಸ್ ಮಾಸ್ಟರ್ ಪೀಸ್ ಆಗುತ್ತೆ. ಈಗ ನೊಯ್ರಿ ಕನ್ಸಿಡರ್ಡ್ ಹಿಸ್ ಓನ್ ಕಾಂಟ್ರಿಬ್ಯೂಷನ್, ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವರು ಅವ್ರ ಪ್ರಕಾರ ಸೋಷಿಯಲ್ ಗೋಲ್ ನೋಡಿ, ಒರಿಜಿನಲಿ ಅರೋಜ್ ಅವ್ರ ಪ್ರಕಾರ ಸೋಷಿಯಲ್ ಸ್ಟ್ರಕ್ಚರ್ ಅಲ್ಲಿ ಬಳದ್ ಬಂತು ಲ್ಯಾಂಗ್ವೇಜ್. ಸೋಷಿಯಲ್ ಗೋಲ್ ಓರಿಯೆಂಟೆಡ್ ಆಕ್ಷನ್, ವೆನ್ ಅ ಪರ್ಸನ್ ಒಂದು ಗೋಲ್ ಇಟ್ಕೊಂಡು ವೆನ್ ಹಿ ವಾಸ್ ವರ್ಕಿಂಗ್, ದೆನ್ ಥ್ರೂ ದಟ್ ಏನಾಯ್ತು ಲ್ಯಾಂಗ್ವೇಜ್ ಬೆಳೀತ್ ಬಂತು ಅಂತ ಜೆಫ್ರಿ ಚೋಸರ್. ಎಸ್ ಯು ಆರ್ ರೈಟ್. ಅವರ್ ಹ್ಯೂಮನ್ ಆನ್ಸೆಸ್ಟರ್ ಲಿವ್ಡ್ ಲೈಕ್ ಅನಿಮಲ್ಸ್ ಅಂಡ್ ಟ್ರೈ ಟು ಸರ್ವೈವ್. ಇಲ್ಲ ಸರ್, ಮಾಡರ್ನ್ ಇಂಗ್ಲಿಷ್ಗೆ ಚೌಸರ್, ಮಾಡರ್ನ್ ಇಂಗ್ಲಿಷ್ಗೆ ಚೌಸರ್. ಚೌಸರ್ ಓಲ್ಡ್ ಇಂಗ್ಲಿಷ್ಗೆ ಫಾದರ್ ಇಲ್ಲ, ಆದ್ರೆ ಮಾಡರ್ನ್ ಇಂಗ್ಲಿಷ್ಗೆ ಇವರೇ. ಅವರ್ ಹ್ಯೂಮನ್ ಆನ್ಸೆಸ್ಟರ್ ಲಿವ್ಡ್ ಲೈಕ್ ಅನಿಮಲ್ಸ್ ಅಂಡ್ ಟ್ರೈ ಟು ಸರ್ವೈವ್ ಇನ್ ವೈಲ್ಡ್ ನೇಚರ್. ವೈಲ್ಡ್ ನೇಚರ್ ಸರ್ವೈವ್ ಆಗೋ ಪ್ರಯತ್ನ ಮಾಡಿದ್ರು. ಫಾರ್ ದಿಸ್ ರೀಸನ್ ದೇ ವರ್ಕ್ ಟುಗೆದರ್ ಟು ಪ್ರೊಡ್ಯೂಸ್ ದೇರ್ ಮೀನ್ಸ್ ಆಫ್ ಸಬ್ಸ್ಟೆನ್ಸ್. ಅಂದ್ರೆ ಟು ಸರ್ವೈವ್, ಇನ್ ದ ಪ್ರೊಸೆಸ್ ಆಫ್ ಸರ್ವೈವಲ್ ದೇ ಪ್ರೊಡ್ಯೂಸ್ಡ್ ಅ ಲ್ಯಾಂಗ್ವೇಜ್. ಒಂದು ಇನ್ವಾಲಂಟರಿ ಸೌಂಡ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಹೋದ್ರು, ಅಂಡ್ ಇಟ್ ಹೆಲ್ಪ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಟ್ ಅಂತ ಹೇಳ್ತಾರೆ. ಓಕೆ, ಮ್ಯೂಸಿಕ್ ಥಿಯರಿ ಆಫ್ ಆರಿಜಿನ್ ಆಫ್ ಲ್ಯಾಂಗ್ವೇಜ್ ವಾಸ್ ಅಡ್ವಾನ್ಸ್ಡ್. ಹಾಗಾದ್ರೆ ಮ್ಯೂಸಿಕ್ ಥಿಯರಿನ ಅಡ್ವಾನ್ಸ್ಡ್ ಮಾಡಿದವರು ಯಾರು? ಓಕೆ, ಮ್ಯೂಸಿಕಲ್ ಥಿಯರಿ ನಮಗೆ ನೊಯ್ರಿ ಗೊತ್ತಾಯ್ತು, ಆ ನಂತರ ಮುಲ್ಲರ್ ಗೊತ್ತಾಯ್ತು, ನೊಯ್ರಿ ಗೊತ್ತಾಯ್ತು. ಪ್ರಾಬ್ಲಿ ಉಳಿದಿದ್ದ ಆನ್ಸರ್ ಒಂದೇ ಒಂದು ಉಳೀತು ನಮಗೆ. ಯಸ್, ಊಂಟ್ ಅಂತಿದ್ರ, ಆಟೋ ಜಸ್ಪರ್ಸನ್, ಆಟೋ ಜಸ್ಪರ್ಸನ್, ಆಟೋ ಜಸ್ಪರ್ಸನ್ ಏನಿದಾರಲ್ಲ, ಅವ್ರು ಏನ್ ಮಾಡ್ತಾರೆ ಅದನ್ನ ಜಸ್ಟ್ ಅಡ್ವಾನ್ಸ್ಡ್ ಮಾಡ್ತಾರೆ. ಡ್ಯಾನಿಶ್ ಇವರು ಕೂಡ ಆಲ್ರೆಡಿ ಟೋಲ್ಡ್ ಯು. ಈ ಸಜೆಸ್ಟ್ ದಟ್ ಲ್ಯಾಂಗ್ವೇಜ್ ಕಮ್ಸ್ ಔಟ್ ಆಫ್ ಪ್ಲೇ ಮೂಲಕ, ಲಾಫ್ಟರ್ ಮೂಲಕ, ಕೂಯಿಂಗ್, ಹಾಗೆ ಕೋರ್ಟ್ಶಿಪ್, ಎಮೋಷನಲ್ ಮಟರಿಂಗ್ಸ್. ಹೀಗೆ ಏನಾಯ್ತು ಲ್ಯಾಂಗ್ವೇಜ್ ಸ್ಟಾರ್ಟೆಡ್ ಟು ಎವಾಲ್ವ್. ಇವ್ರು ಹೇಳ್ತಾರೆ ಸೋಷಿಯಲ್ ಗ್ಯಾದರಿಂಗ್ಸ್ ಅಲ್ಲಿ ಥ್ರೂ ಪ್ಲೇ, ಲಾಫ್ಟರ್, ಕೂಯಿಂಗ್, ಇವುಗಳ ಮೂಲಕ ಏನಾಯ್ತು ಲ್ಯಾಂಗ್ವೇಜ್ ಸ್ಟಾರ್ಟೆಡ್ ಟು ಗ್ರೋ ಅಂತ. ಇದು ಯಾರು ಹೇಳ್ತಾರೆ? ಜಸ್ಪರ್ಸನ್ ಅವ್ರ ಪ್ರಕಾರ ಈ ಥಿಯರಿ, ಬೇರೆ ಯಾರ ಥಿಯರಿ ಅಲ್ಲ, ಜಸ್ಪರ್ಸನ್ ಪ್ರಕಾರ ಈ ಥಿಯರಿ ಇದೆ. ಗೊತ್ತಾಯ್ತಲ್ಲ, ಅವರು ಆ ಮಾತನ್ನ ಹೇಳ್ತಾರೆ. ಓಕೆ, ಈಗ ಮುಂದೆ ಹೋಗೋಣ. ಹಾಗೇನೆ ಹಿ ಈವನ್ ಸಜೆಸ್ಟ್ ಕಾಂಟ್ರರಿ ಟು ದ ಅದರ್ ಥಿಯರಿ, ಬೇರೆ ಥಿಯರಿಗಿಂತ ಅವ್ರು ಏನ್ ಮಾಡ್ತಾರೆ, ಬೇರೆ ಥಿಯರಿಗಳನ್ನ ಒಪ್ಪಲ್ಲ, ಈ ಥಿಯರಿನ ಅವರು ಒಪ್ತಾರೆ. ಮುಂದೆ ಹೋಗೋಣ. ವರ್ಡ್ಸ್ ಲೈಕ್ ಬಜ್, ಹಿಸ್, ಥರ್ಡ್, ವಿಚ್ represent the sounds of their references are known as. ಇವುಗಳನ್ನ ನಾವು, ಈ ಪದಗಳನ್ನ ಬಜ್, ಹಿಸ್ ಮತ್ತು ಥರ್ಡ್, ಇವು ರೆಪ್ರೆಸೆಂಟ್ ಮಾಡುತ್ತೆ ವಾಟ್ ಐಟಮ್, ಇಲ್ಲಿ ಕೆಳಗಿರುವಂತಹ ಐಟಮ್ಗಳಲ್ಲಿ ಯಾವುದನ್ನ? ಓಕೆ,
ಸೈದಲಿ ಸರ್, ಈಗ ನಿಮಗೆ ನಾನು ಕ್ಲಾಸನ್ನು ಬಂದ್ ಮಾಡ್ತೀನಿ. ನಿಮ್ಗೆ ಯಾರ್ಯಾರ ಫಾದರ್ ಬಗ್ಗೆನೇ ಹೇಳ್ಬಿಡ್ತೀನಿ. ಯಾಕಂತಂದ್ರೆ ನಿಮ್ ಫಾದರ್ ನಿಮ್ಗೆ ನಾನೇನೋ ಹಿಡ್ಕೊಂಡ್ ಕೂತ್ಕೊಂಡಿದ್ದೀನಿ, ನೀವೇನೋ ಹಿಡ್ಕೊಂಡ್ ಕೂತ್ಕೊಂಡಿದ್ದೀರಿ. ಈಗ ನೆಟ್ಟಲ್ಲೇ ಸರ್ಚ್ ಮಾಡೋಣಪ್ಪ. ಯಾಕಂದ್ರೆ ನಾ ಎಲ್ಲಾರು ಕುತ್ಕೊಂಡು ತಿಳ್ಕೊಂತ ಕೂರಕ್ಕಾಗಲ್ಲ. ನಿಮ್ಗೆ ಯಾರ್ಯಾರ ಫಾದರ್ ಬೇಕು ಎಲ್ಲ ಫಾದರ್ ಕರ್ಸಂತೆ. ಫಾದರ್ ಆಫ್ ನೀವ್ ಹೇಳ್ತೀರಿ ಫಾದರ್ ಆಫ್ ಇಂಗ್ಲಿಷ್. ಓಕೆ, ಏನ್ ಮಾಡಕ್ ಬರುತ್ತೆ? ಫಾದರ್ ಆಫ್ ಇಂಗ್ಲಿಷ್ ಮತ್ ನೋಡೋಣಪ್ಪ. ಜಫ್ರಿ ಸಾದರ್, ಫಾದರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್. ಜಫ್ರಿ ಚೌಸರ್ ಹೌದ್ರಾ, ಫಾದರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಅಂತ ಅವ್ರು ಕರೀತಾರೆ. ಮತ್ತೇನ್ ಬೇಕ್ರಿ? ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜಾ? ಓಕೆ, ಅದನ್ನು ನೋಡೋಣ. ಕುತ್ಕೊಂಡು ಸರ್ಚ್ ಮಾಡೋದು ಬಿಟ್ಟು ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಯಾರಪ್ಪ? ಜಫ್ರಿ ಚೌಸರ್ ಅಂತ ಇಲ್ಲಿ ಕೂಡ ಅದೇ ಬರ್ತದೆ, ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ. ಮತ್ತೇನ್ರಿ? ಮಾಡ್ರನ್ ಏನ್ರಿ? ಆಯ್ತು, ಮಾಡ್ರನ್ ಅದನ್ನೇ ಮಾಡೋಣ. ವಿಲಿಯಂ ಶೇಕ್ಸ್ಪಿಯರ್ ಇಸ್ ಕನ್ಸಿಡರ್ಡ್ ಫಾದರ್ ಆಫ್ ಮಾಡರ್ನ್ ಇಂಗ್ಲಿಷ್ ಲಿಟ್ರೇಚರ್. ಮಾಡರ್ನ್ ಇಂಗ್ಲಿಷ್ ಲಿಟ್ರೇಚರ್ ಫಾದರ್ ಯಾರು? ವಿಲಿಯಂ ಶೇಕ್ಸ್ಪಿಯರ್. ರೈಟ್ ಏನ್ರಿ? ಮತ್ತೆ ಯಾರು ಬೇಕ್ರಿ? ಆನ್ಸೆಂಟ್ ಬೇಕಾ? ಓಕೆ, ಆನ್ಸೆಂಟ್ ಅದರಲ್ಲಿ ಸರ್ಚ್ ಮಾಡಿ. ಜಫ್ರಿ ಚೌಸರೇ ಬರ್ತಾ ಇದೆ ನೋಡ್ರಪ್ಪ. ಆನ್ಸೆಂಟ್ಗೂ ಜಫ್ರಿ ಚೌಸರ್ ಬರ್ತದೆ, ಮಾಡರ್ನ್ ಜಫ್ರಿ ಚೌಸರ್ ಬರ್ತದೆ, ಇಂಗ್ಲಿಷ್ ಲ್ಯಾಂಗ್ವೇಜ್ಗೂ ಅವ್ರದೇ ಬರ್ತದೆ, ಇಂಗ್ಲಿಷ್ ಲಿಟ್ರೇಚರ್ಗೂ ಅವರೇ ಬರ್ತಾ ಇದೆ. ಈಗ ನಾವ್ ಏನ್ ಮಾಡೋಣ? ಈ ಲಿಂಗ್ವಿಸ್ಟಿಕ್ಸ್ ಆಯ್ತಮ್ಮ. ಫಾದರ್ ಆಫ್ ಲಿಂಗ್ವಿಸ್ಟಿಕ್ಸ್. ಓಕೆ, ಫಾದರ್ ಆಫ್ ಲಿಂಗ್ವಿಸ್ಟಿಕ್ಸ್. ಮತ್ತೆ ಯಾರ್ಯಾರೆಲ್ಲ ಫಾದರ್ ಬೇಕು ಕೇಳ್ಬಿಡಿದ್ರಿ. ಎಲ್ಲರ ಫಾದರ್ಗೂ ಇಲ್ಲೇ ಹಾಕಿ ಹೇಳ್ತೀನಿ. ಓಕೆ, ಫಾದರ್ ಆಫ್ ನೋಮ್ ಚೊಮಸ್ಕಿ ನೋಡಮ್ಮ. ನೋಮ್ ಚೊಮಸ್ಕಿನ್ ಏನಂತಾರೆ? ಇಲ್ಲಿ ರಿಸಲ್ಟ್ ಪ್ರಕಾರ ನೋಮ್ ಚೊಮಸ್ಕಿ ಬಂದಿದೆ. ಕೆಲವರು ಫರ್ಡಿನಂಡ್ ಡಿ ಸಾಸರ್ ಅಂತ ಹೇಳ್ತಾರೆ. ಓಕೆ, ನೋಡಿ, ರಿಯಲ್ ಫಾದರ್ ಬೇರೆ ಇದೆ. ಅಂದ್ರೆ ಫರ್ಡಿನಂಡ್ ಡಿ ಸಾಸರ್ ಅವ್ರನ್ನ ರಿಯಲ್ ಫಾದರ್ ಅಂತಾರೆ. ಈಗ ಲಿಂಗ್ವಿಸ್ಟಿಕ್ಸ್ ಇನ್ ಇಂಡಿಯಾ, ಇದಕ್ಕೆ ಪಣಣಿನ ಲಿಂಗ್ವಿಸ್ಟಿಕ್ಸ್, ಇಂಡಿಯಾದ ಲಿಂಗ್ವಿಸ್ಟಿಕ್ಸ್ ಗೆ ಫಾದರ್ ಅಂತ ಕರೀತಾರೆ. ಮಾಡರ್ನ್ ಲಿಂಗ್ವಿಸ್ಟಿಕ್ ಯಾರು ಕರೀತಾರಪ್ಪ? ನೋಮ್ ಚೊಮಸ್ಕಿನ ಮಾಡರ್ನ್ ಲಿಂಗ್ವಿಸ್ಟಿಕ್ಸ್ ಫಾದರ್ ಅಂತಾರೆ. ಪಣಣಿನ ಇಂಡಿಯನ್ ಲಿಂಗ್ವಿಸ್ಟಿಕ್ಸ್ ಫಾದರ್ ಅಂತಾರೆ. ಈ ಫರ್ಡಿನಂಡ್ ಡಿ ಸಾಸರ್ ಅವ್ರ ರಿಯಲ್ ಫಾದರ್ ಅಂತೆ. ಇನ್ನುಳಿದರೆಲ್ಲ ಯಾರ್ಯಾರ ಫಾದರ್ ಗೊತ್ತಿಲ್ಲ ನಿಮಗೆ. ಮತ್ತೆ ಯಾವ್ದು ಬೇಕಮ್ಮ? ಮತ್ ಕೇಳಿ. ಇಂಗ್ಲಿಷ್ ನ ಫಸ್ಟ್ ಡ್ರಾಮಾ ಯಾವುದು? ಓಕೆ, ಇಂಗ್ಲಿಷ್ ಫಸ್ಟ್ ಡ್ರಾಮಾ ಆಫ್ ಇಂಗ್ಲಿಷ್. ಕಾಮಿಡಿ ಬೇರೆ ಇದೆ, ಇಂಗ್ಲಿಷ್ ಕಾಮಿಡಿ ಬೇರೆ ಇದೆ, ಡ್ರಾಮಾ ಬೇರೆ ಇದೆ. ನೋಡಿ, ಫಸ್ಟ್ ಡ್ರಾಮಾ ಆಫ್ ಇಂಗ್ಲಿಷ್. ಸುಮ್ಮನೆ ಓಕೆ, ನೋಡ್ರಪ್ಪ. ಥಾಮಸ್ ಕಿಡ್ದು ರಿವೆಂಜ್ ಟ್ರಾಜಿಡಿ ಅಥವಾ ಸ್ಪ್ಯಾನಿಷ್ ಟ್ರಾಜಿಡಿ ಏನಿದೆಯಲ್ಲ, ಸ್ಪ್ಯಾನಿಷ್ ಟ್ರಾಜಿಡಿ ಆಫ್ 1592 ಅದನ್ನ ಏನ್ ಮಾಡ್ತಾರೆ? ಅದ್ರ ಕೂಡ ಗೋರ್ ಬುಡಕ್ ಬೈ ಸ್ಯಾಕೆವೆಲ್ಲಿ, ನಾಟನ್, ಹಾಗೇನೆ ಗೋರ್ ಬುಡಕ್ ಆಫ್ ಸ್ಯಾಕೆವೆಲ್ಲಿದು ಗೋರ್ ಬಡನ್, ಹಾಗೆ ಥಾಮಸ್ ಕಿಡ್ದು ಸ್ಪ್ಯಾನಿಷ್ ಟ್ರಾಜಿಡಿ. ಇವು ಅರ್ಲಿ ಟ್ರಾಜಿಡೀಸ್ ಅನ್ನೋದನ್ನ, ಅದು ಅರ್ಲಿ ಡ್ರಾಮಾಸ್ ಅಲ್ಲಿ ಬರುತ್ತೆ. ಓಕೆ, ಅರ್ಲಿ ಕಾಮಿಡೀಸ್ ಕೂಡ ಇದೆ. ಅದನ್ನು ಸರ್ಚ್ ಮಾಡೋಣ, ಇವತ್ತೆಲ್ಲ ಸರ್ಚ್ ಮಾಡೋಣ. ಅರ್ಲಿ ಫಸ್ಟ್ ಕಾಮಿಡಿ ಆಫ್ ಇಂಗ್ಲಿಷ್. ರೋಸ್ಟರ್ ಡಾಲ್ಸ್ಟರ್ ಏನೋ ಇದೆ, ಕಾಮಿಡಿ ಆಫ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಓಕೆ, ರಾಲ್ಫ್ ರೋಯ್ಸ್ಟರ್ ಮತ್ತೆ ಡಾಯ್ಸ್ಟರ್ ಇದು ಕೂಡ, ಇದು ನಿಕೋಲಸ್ ವುಡಲ್ ಬರೆದಿರುವಂತಹ ರಾಲ್ಫ್ ರಾಯ್ಸ್ಟರ್ ಮತ್ತೆ ಡಾಯ್ಸ್ಟರ್. ಇದು ಫಸ್ಟ್ ಕಾಮಿಡಿ ಇನ್ ಇಂಗ್ಲಿಷ್. ಫಸ್ಟ್ ಟ್ರಾಜಿಡಿ ಯಾವ್ದಪ್ಪ? ಸ್ಪ್ಯಾನಿಷ್ ಟ್ರಾಜಿಡಿ ಇರುತ್ತೆ ಪ್ರಾಬಲಿ. ಓಕೆ, ಗೋರ್ಬಡಕ್ ಇದೆ ಕಾಮಿಡಿ. ಈಗ ರೊಮ್ಯಾಂಟಿಕ್ ಕಾಮಿಡಿ ಯಾವ್ದಿದೆ, ಟ್ರಾಜಿಡಿ ಕಾಮಿಡಿ ಯಾವ್ದಿದೆ, ಮತ್ತೆ ಇವನ್ನೆಲ್ಲ ಸರ್ಚ್ ಮಾಡ್ತಾ ಆಮೇಲೆ ಕುತ್ಕೊಂತ್ರಿ. ಅಥವಾ ಫಾದರ್ ಆಫ್ ಇಂಗ್ಲಿಷ್ ಟ್ರಾಜಿಡಿ ಯಾರಪ್ಪ? ಕ್ರಿಸ್ಟೋಫರ್ ಮಾರ್ಲೋನ ಫಾದರ್ ಆಫ್ ಇಂಗ್ಲಿಷ್ ಟ್ರಾಜಿಡಿ ಅಂತ ಕರೀತಾರೆ. ಓಕೆ, ಫಸ್ಟ್ ಕಾಮಿಡಿ ಗೊತ್ತಾಯ್ತು, ಟ್ರಾಜಿಡಿ ಗೊತ್ತಾಯ್ತು. ಮದರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್, ಮದರ್ ಒಬ್ರು ಇದಾರ ಅಂತಪ್ಪ, ವರ್ಜಿನಿಯಾ ವುಲ್ಫ್. ಅವರ ನಾವೆಲ್ಸ್ ತುಂಬಾ ಫೇಮಸ್, ಅವ್ರನ್ನ ಮದರ್ ಆಫ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಮುಂದೆ ಹೋಗೋಣ. ಮುಂದೆ ಹೋಗೋಣ ಅಂದ್ರೆ ಹೋಗೋಣ, ಇಲ್ಲಾಂದ್ರೆ ಇವತ್ತೆಲ್ಲ ಫಾದರ್ ಮದರ್ನೆಲ್ಲ ಹುಡುಕ್ತಾ ಕೂರೋಣ. ಸೀಕ್ವೆನ್ಸ್ ಬರ್ಬೇಕ್ರಿ ಇವ್ರುಗಳೇ, ಅದು ಟಚ್ಗೆ ಇರ್ಬೇಕಲ್ಲ. ಟಚ್ ಇದ್ದಾಗ ಕೇಳಿದ್ರೆ ಅದು ಈಜಿ ಅನ್ನಿಸುತ್ತೆ. ಓಕೆ, ಮುಂದೆ ಹೋಗೋಣ. ಇಲ್ಲ ಎಲ್ಲ ಫಾದರ್ ಮದರ್ ಹುಡುಕೋಣ ಅಂದ್ರೆ ಹುಡುಕೋಣ. ಅದಕ್ಕೆ ನನಗೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಫಾದರ್ ಆಫ್ ಪ್ರೋಸ್ ಬೇಕೇನ್ರಿ? ಪ್ರೋಸ್ ನ ಯೂಶಲಿ ಬೆಕನ್ ಎಸ್ ಎಸ್ ಬೆಕನ್ಗೆ ಅಂತ ಹೇಳ್ತಾರೆ. ವಿಲಿಯಂ
ಟಿಂಡೇಲ್ ಇದ್ದಾರಲ್ಲ, ಅವರ ವಿಲಿಯಂ ಟಿಂಡೇಲ್ ನ ಫಾದರ್ ಆಫ್ ಇಂಗ್ಲಿಷ್ ಪ್ರೋಸ್ ಅಂತ ಹೇಳ್ತಾರೆ. ಓಕೆ, ಫಾದರ್ ಆಫ್ ಇಂಗ್ಲಿಷ್ ಪೋಯೆಟ್ ಜಫ್ರಿ ಚೌಸರ್ ನ ಫಾದರ್ ಆಫ್ ಇಂಗ್ಲಿಷ್ ಪೋಟ್ ಅಂತಾರೆ. ಫಾದರ್ ಆಫ್ ಗ್ರಾಮರ್ ಲಿಂಡಲ್ ಮುರ್ರೆ. ಓಕೆ, ನೋಡಿ, ಫಾದರ್ ಆಫ್ ನಾವೆಲ್ ತಗೊಳ್ಳಿ, ಸರ್ ವಾಲ್ಟರ್ ಸ್ಕಾಟ್. ಓಕೆ, ಫಾದರ್ ಆಫ್ ಇಂಗ್ಲಿಷ್ ನಾವೆಲ್ ನ ವರ್ಲ್ಡ್ ಅಂತ ಹೇಳ್ತಾರೆ. ಶಾರ್ಟ್ ಸ್ಟೋರಿ ಯಾರ್ದಪ್ಪ? ಶಾರ್ಟ್ ಸ್ಟೋರಿನ ಈ ಮೌ ಪಸಂತ್ ಅಂತ ನೋಡಿ, ಈ ಮೌ ಪಸಂತ್ ಏನಿದಾರಲ್ಲ ಅವ್ರು ಇದ್ದಾರೆ. ಓಕೆ, ಸಾನೆಟಿಗೂ ಫಾದರ್ ಇದ್ದಾರೆ. ಪೆಟ್ರಾರ್ಕನ್ ಸಾನೆಟ್ಸ್ ಏನಿದಾರಲ್ಲ ಫಾದರ್. ಓಕೆ, ಫಸ್ಟ್ ಇಂಡಿಯನ್ ಪೋಯೆಟ್ ಕೂಡ ಇದ್ದಾರೆ, ಹೆನ್ರಿ ಲೂಯಿಸ್ ವಿವಿಯನ್ ಡೆರ್ಜೋ. ಹೀಗೆ ಇಲ್ಲೆಲ್ಲ ಫಾದರ್ಸ್ ಇದ್ದಾರೆ. ಸರ್ಚ್ ಮಾಡಿ ಎಲ್ಲಾರ್ದು ಕುತ್ಕೊಂಡು ಏನ್ ಮಾಡ್ಬೋದು, ವರ್ಕ್ ಮಾಡ್ಕೊಳ್ಳಿ. ಓಕೆ, ಫಾದರ್ಸ್ ಎಲ್ಲ ಸಿಗ್ತಾರೆ, ಅವನ್ನ ಒಂದ್ ಕಡೆ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮುಂದೆ ಹೋಗೋಣ. ಈ ಅನೋಮೆಟೋಪಿಯಾ ಅಂತಂದೆ. Onomatopoeia is a word or group of words that imitate or suggest the source of sound that describes. ಉದಾಹರಣೆ ನಾವು ಥರ್ಡ್ ಅಂತೀವಿ, ಬಜ್, ಬ್ಯಾಂಗ್, ಇವೆಲ್ಲ ಪದಗಳೆಲ್ಲ ಇದೆ. ಈ ಪದಗಳು ಅನೋಮೆಟೋಪಿಯಾ ಏನಿದೆಯಲ್ಲ ಇದನ್ನ ಇಂಡಿಕೇಟ್ ಮಾಡುತ್ತೆ. ಉದಾಹರಣೆಗೆ ವೆನ್ ಯು ಒಂದು ಸೌಂಡ್, ಒಂದು ಸ್ಫೋಟದಾಗ ಏನಾಗುತ್ತೆ, ಲೌಡ್ ಎಕ್ಸ್ಪೋಜನ್ ಅಂತ ಬ್ಯಾಂಗ್, ಹಿ ಕ್ಲೋಸ್ಡ್ ದ ಡೋರ್ ವಿತ್ ಅ ಬ್ಯಾಂಗ್ ಅಂತ ಹೇಳ್ತೀವಿ. ಹೌದಾ? ಈ ರೀತಿ ಕೆಲವೊಂದು ಪದಗಳು ಏನ್ ಮಾಡುತ್ತೆ, ದೇ ನ್ಯಾಚುರಲ್ ಸೌಂಡ್ಸ್ ಅನ್ನು ಇಮಿಟೇಟ್ ಮಾಡುತ್ತೆ. ಆ ಪದಗಳನ್ನ ದೇ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಅನೋಮೆಟೋಪಿಯಾದಲ್ಲಿ ಅಂಡರ್ ಅಲ್ಲಿ ಬರುತ್ತೆ. ರೈಟ್, ಮುಂದೋಗೋಣ. ಇಲ್ಲಿ ನೋಡಿ, ಫರ್ಡಿನಂಡ್ ಡಿ ಸಸೋರ್, ಇವರನ್ನ ನಾವೇನಂತೀವಿ, ಇಸ್ ಫಾದರ್ ಆಫ್ ಲಿಂಗ್ವಿಸ್ಟಿಕ್ಸ್. ಹೌದ್ರಾ? ಹಾಗೆ ಎಡ್ವರ್ಡ್ ಸ್ಪೇರ್ ಇದೆ, ಲಿಯೋನಾರ್ಡ್ ಬ್ಲೂಮ್ಫೀಲ್ಡ್ ಇದೆ, ಹರ್ಮನ್ ಗನ್ಡರ್ಟ್ ಅಂತ ಇದೆ. ಈ 4 ಜನದಲ್ಲಿ ಒಬ್ಬರನ್ನ ಆಡ್ ಮ್ಯಾನ್ ಔಟ್ ಮಾಡಿ, ಅಂದ್ರೆ ಹೂ ಡಜಂಟ್ ಬಿಲಾಂಗ್ ಟು ಲಿಂಗ್ವಿಸ್ಟಿಕ್ಸ್ ಗೆ ಬಿಲಾಂಗ್ ಆಗ್ಲಿರುವಂತ ಪದ, ಅಂದ್ರೆ ಆಗ್ಲಿದ್ದಂತ ವ್ಯಕ್ತಿ ಯಾರು ಈ ಇದರಲ್ಲಿ ಅಂತ ಇದೆ. ಇದರಲ್ಲಿ ಆಗ್ಲಿದ್ದಂತ ವ್ಯಕ್ತಿ ಲಿಯೋನಾರ್ಡ್ ಬ್ಲೂಮ್ಫೀಲ್ಡ್. ಯಾಕೆ ಸರ್ ನೀವೇ ಆನ್ಸರ್ ಹೇಳಿದ್ರಿ ಅಂತಂದ್ರೆ, ಆಕ್ಚುಲಿ ಬ್ಲೂಫೀಲ್ಡ್ ಅಲ್ಲ, ಹರ್ಮನ್ ಗನ್ಡರ್ಟ್. ಹಾಗೆ ನೋಡಕ್ ಹೋದ್ರೆ ಇವರು ಹರ್ಮನ್ ಗೌಡ್ರಟ್ ಮಲಯಾಳಿ ಲ್ಯಾಂಗ್ವೇಜ್ ಗೆ ಈ ಡೆವಲಪ್ಡ್ ಪಂಚುಯೇಷನ್ ಮಾರ್ಕ್ಸ್ ನ ಡೆವಲಪ್ ಮಾಡ್ತಾರೆ. ಹರ್ಮನ್ ಗುಂಡ್ರೆಟ್, ಬ್ಲೂಮ್ಫೀಲ್ಡ್ ಕೂಡ ಹೀಸ್ ಆಲ್ಸೋ ಲಿಂಗ್ವಿಸ್ಟಿಕ್ ಇದ್ದಾರೆ. ಎಡ್ವರ್ಡ್ ಸ್ಪೇರ್ ಮತ್ತೆ ಸಸೂರ್, ಇವರು ಮೂವರು ಬರ್ತಾರೆ, ಹರ್ಮನ್ ಗುಂಡ್ರೆಟ್ ಇಲ್ಲ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸೆಪ್ಷನ್ ಟು ದ ಪ್ರಾಪರ್ಟಿ ಆಫ್ ಆರ್ಬಿಟರಿನೆಸ್ ಆಫ್ ಲ್ಯಾಂಗ್ವೇಜ್? ಇಲ್ಲಿ ಕೊಟ್ಟಿರುವಂತ ಒಂದು ಪ್ರಾಪರ್ಟಿಯಲ್ಲಿ ಇಲ್ಲಿ ಏನಿದೆ ಅಂತಂದ್ರೆ, ದೀಸ್ ಆರ್, ಇಲ್ಲಿ ಪ್ರಾಪರ್ಟಿ ಇದೆ, ಇದರಲ್ಲಿ ಆರ್ಬಿಟರಿನೆಸ್ ಆಫ್ ಲ್ಯಾಂಗ್ವೇಜ್ ಅಂತ ಈ ಪ್ರಾಪರ್ಟಿನ ಇಟ್ ಡಜಂಟ್ ಬಿಲಾಂಗ್ ಟು ದಟ್ ಪ್ರಾಪರ್ಟಿ. ಆ ಪ್ರಾಪರ್ಟಿಗೆ ಬಿಲಾಂಗ್ ಆಗ್ಲಿರುವಂತಹದ್ದು ಯಾವುದು? ಹೋಮೋಫೋನ್ಸ್, ಹೋಮೋನಿಮ್ಸ್, ಹಾಗೇನೆ ಪೋರ್ಟ್ ಮೆಂಟುವಾ, ಹಾಗೆ ಅನೋಮೆಟೋಪಿಯಾ. ಯಾವ್ದು ಬರುತ್ತೆ? 11th. ಡಿ ಅಂತ 11th ಡಿ ಅಂತ ಇದ್ರಿ, ಬಟ್ ಅನೋಮೆಟೋಪಿಯಾ ಏನಿದೆ ಅಲ್ಲ, ದಟ್ ಇಸ್ ದ ಆನ್ಸರ್. ಹಾಗಾದ್ರೆ ಆರ್ಬಿಟರಿನೆಸ್ ಆಫ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಹ್ಯೂಮನ್ ಲ್ಯಾಂಗ್ವೇಜ್ ರೆಫರ್ಸ್ ಟು ದ ಫ್ಯಾಕ್ಟ್ ದಟ್ ಮೀನಿಂಗ್ ಆಫ್ ಲಿಂಗ್ವಿಸ್ಟಿಕ್ ಸೈನ್ಸ್ ಇಸ್ ನಾಟ್ ಪ್ರೆಡಿಕ್ಟೇಬಲ್. ನೋಡಿ, ಲಿಂಗ್ವಿಸ್ಟಿಕ್ ಸೈನ್ಸ್ ಏನಿದೆ ಅವುಗಳ ಮೀನಿಂಗ್ ಅನ್ನ ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಫ್ರಮ್ ಇಟ್ಸ್ ವರ್ಡ್ ಫಾರ್ಮ್, ಆ ವರ್ಡ್ ಫಾರ್ಮ್ ನೋಡಿ ಯು ಕೆನಾಟ್ ಗೆಸ್ ಇಟ್ ಔಟ್, ಹೇಳೋದಕ್ಕೆ ಬರಲ್ಲ. ನಾರ್ ಇಸ್ ದ ವರ್ಡ್ ಫ್ರಮ್ ಡಿಕ್ಟೇಟೆಡ್ ಬೈ ದ ಇಟ್ಸ್ ಮೀನಿಂಗ್ ಆ ಫಂಕ್ಷನ್. ಯಾವ್ದಾದ್ರು ಒಂದು ವರ್ಡ್ ಬಂತು ಅಂತಂದ್ರೆ ಆ ವರ್ಡ್ ನೋಡಿ ಸೋಲ್ ಅಂತ ಹೇಳ್ತೀವಿ. ಈ ಸೋಲ್ ಅನ್ನೋದ್ರ ಮೀನಿಂಗ್ ಅನ್ನ ನಾವು ಏನ್ ಹೇಳೋದಕ್ಕೆ ಬರಲ್ಲ. ಬೈ ಜಸ್ಟ್ ಲುಕಿಂಗ್ ಅಟ್ ದ ವರ್ಡ್, ಅದರ ಸಿಂಬಲ್ ಬಳಸಿರೋ ಸಿಂಬಲ್ಸ್ ನೋಡ್ಕೊಂಡು ವಿ ಕೆನಾಟ್ ಪ್ರೆಡಿಕ್ಟ್ ಇಟ್, ಅದನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಬರಲ್ಲ. ಇದರ ಅರ್ಥ ಏನು? ದ ಸಿಂಬಲ್ಸ್ ಏನಿದೆಯಲ್ಲ, ಈ ಸಿಂಬಲ್ಸ್ ಗು ಅದರ ಮೀನಿಂಗ್ಗೂ ದೇರ್ ಇಸ್ ನೋ ಕನೆಕ್ಷನ್. ಅದರ ಮೀನಿಂಗ್ಗೂ ಏನಿಲ್ಲ, ದೇರ್ ಇಸ್ ನೋ ಕನೆಕ್ಷನ್. ಇದಕ್ಕೆ ಆರ್ಬಿಟರಿನೆಸ್ ಆಫ್ ಲ್ಯಾಂಗ್ವೇಜ್ ಅಂತಾರೆ. ಅಂದ್ರೆ ಹ್ಯೂಮನ್ ಲ್ಯಾಂಗ್ವೇಜ್ ರೆಫರ್ಸ್ ಟು ದ ಫ್ಯಾಕ್ಟ್ ದಟ್ ಮೀನಿಂಗ್ ಆಫ್ ಲಿಂಗ್ವಿಸ್ಟಿಕ್ ಸೈನ್ಸ್ is not predictable from its word form, nor is the word form dictated its meaning or function, not possible to deduce the underlying meaning from its word. ಹಾಗಾಗಿ ಆ ಪದ ನೋಡಿ ನಾವೇನ್ ಹೇಳೋದಕ್ಕೆ ಬರಲ್ಲ, ವಿ ಕೆನಾಟ್ ಪ್ರೆಡಿಕ್ಟ್ ದ ಮೀನಿಂಗ್ ನ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ.
ಫಾರ್ ಎಕ್ಸಾಂಪಲ್, ಇಫ್ ಯು ಇಲ್ಲೊಂದು ಎಕ್ಸಾಂಪಲ್ ಇದೆ, ಇಫ್ ಯು ಗೆಟ್ ಡಿಟೆನ್ಷನ್ ಮಂಡೇ ಫಾರ್ ನಾಟ್ ಈಟಿಂಗ್ ಪೀಚಸ್, Tuesday for not wearing top hat, and Wednesday for not walking backward, you might complain about the arbitrariness of the rules. ನೋಡಿ, ಯಾರಾದ್ರೂ ನಿಮಗೆ ಮಂಡೇ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಪೀಚ್ ತಿಂದಿಲ್ಲ ಅಂತ, ಮಂಗಳವಾರ ಹ್ಯಾಟ್ ಹಾಕೊಂಡಿಲ್ಲ ಅಂತ, ಬುಧವಾರ ದಿವಸ ಹಿಂದ್ ನಡೆದಿಲ್ಲ ಅಂತ. ಅಂದ್ರೆ ರೂಲ್ಸ್, ಏನೇನೋ ರೂಲ್ಸ್ ಗಳನ್ನ ತಗೊಂಡ್ಬಂದು ನಾವು ಮಾಡೋದಕ್ಕೆ ಬರಲ್ಲ. ರೂಲ್ಸ್ ಗಳು ಏನಾಗಲ್ಲ ಇಲ್ಲಿ, ರ್ಯಾಂಡಮ್ ಆಗಿ ರೂಲ್ಸ್ ಗಳು ಮಾಡಿದ್ರೆ ಆಗಲ್ಲ, ಅನ್ಪ್ರೆಡಿಕ್ಟೇಬಲ್ ಇದ್ರೂ ಕೂಡ ಗೊತ್ತಾಗಲ್ಲ, ಒಂದು ರೀಸನಿಂಗ್ ಇರಬೇಕು ಅನ್ನೋದು ಇದಕ್ಕೆ ಹೇಳ್ತಾರೆ. ಅಂದ್ರೆ ಆರ್ಬಿಟರಿನೆಸ್ ಅಂದ್ರೆ ಒಂದು ಪದ ಬಂದಿದೆ ಅಂತಂದ್ರೆ ಆ ಪದಕ್ಕೆ ನಾವು ಗೆಸ್ ಮಾಡೋದಕ್ಕಲ್ಲ, ವಿ ಕೆನಾಟ್ ಗೆಸ್ ಇಟ್ ಔಟ್ ದ ಮೀನಿಂಗ್, ಅದರ ಮೀನಿಂಗ್ ಅನ್ನ ನಾವು ಗೆಸ್ ಮಾಡೋದಕ್ಕೆ ಬರಲ್ಲ. ವಿ ಹ್ಯಾವ್ ಟು ಗೋ ಥ್ರೂ ಇಟ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ನ ತಿಳ್ಕೋಬೇಕಾಗತ್ತೆ. ಜಸ್ಟ್ ಲುಕಿಂಗ್ ಅಟ್ ದ ವರ್ಡ್ ಯು ಕೆನಾಟ್ ಗೆಸ್ ದಟ್, ಅದನ್ನ ಗೆಸ್ ಮಾಡೋದಕ್ಕೆ ಬರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಆರ್ಬಿಟರಿನೆಸ್ ಅಂತ ಹೇಳ್ತಾರೆ. ಓಕೆ, ಹಾಗೇನೆ ಲ್ಯಾಂಗ್ವೇಜ್, ಲಿಂಗ್ವಿಸ್ಟಿಕ್ ಸಂಬಂಧಪಟ್ಟ ಮತ್ತೊಂದು ಆಸ್ಪೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಹ್ಯೂಮನ್ ಲ್ಯಾಂಗ್ವೇಜ್ ಇಸ್ ಸ್ಟ್ರಕ್ಚರ್ಡ್ ಅಟ್ ದ ಲೆವೆಲ್ಸ್ ಆಫ್ ಫೋನಿಮ್ಸ್ ಮತ್ತೆ ಮಾರ್ಫಿಮ್ಸ್ ಅಂತ ಹೇಳ್ತೀವಿ, ಅಟ್ ದ ಲೆವೆಲ್ ಆಫ್ ವರ್ಡ್ಸ್. ದಿಸ್ ಪ್ರಾಪರ್ಟಿನ ನಾವು ಏನಂತ ಕರಿತೀವಿ ನೋಡಿ, ನಾವು ಲ್ಯಾಂಗ್ವೇಜ್ ಅನ್ನ ಏನ್ ಮಾಡ್ತೀವಿ, ಹ್ಯೂಮನ್ ಲ್ಯಾಂಗ್ವೇಜ್ ನ ವಿ ಕ್ಲಾಸಿಫೈ ಅಟ್ ಅಂಡರ್ ಫೋನಿಮ್ಸ್ ಮತ್ತೆ ಮಾರ್ಫಿಮ್ಸ್ ಅಂತೀವಿ. ಮಾರ್ಫಿಮ್ಸ್ ಮತ್ತೆ ಫೋನಿಮ್ಸ್ ಅಂಡರ್ ಅಲ್ಲಿ ಸ್ಟ್ರಕ್ಚರೈಸ್ ಮಾಡ್ತೀವಿ. ಈ ಪ್ರಾಪರ್ಟಿನ ಏನಂತ ಹೇಳ್ತಾರೆ? ಡ್ಯುಯಲಿಟಿ ಆಫ್ ಸ್ಟ್ರಕ್ಚರ್, ರಿಕರ್ಸಿವ್ನೆಸ್, ಡಿಸ್ಪ್ಲೇಸ್ಮೆಂಟ್ ಮತ್ತೆ ಟ್ರಾನ್ಸ್ಫರೆನ್ಸ್. ಬಂದೆ. ಓಹ್, ಕೀಪ್ ಕ್ವೈಟ್. ದ ರೈಟ್ ಆನ್ಸರ್ ಡ್ಯುಯಲಿಟಿ ಆಫ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಏನ್ ಸರ್ ಡ್ಯುಯಲಿಟಿ ಆಫ್ ಸ್ಟ್ರಕ್ಚರ್ ಅಂತ ನೀವು ನನಗೆ ಕೇಳಿದ್ರೆ, ಇದ್ರ ಬಗ್ಗೆ ಡ್ಯುಯಲಿಟಿ ಪ್ಯಾಟರ್ನಿಂಗ್ ಅಂತ ಹಾಕೆಟ್ ಇವರು 1916 ನಲ್ಲಿ ಇದನ್ನ ಏನ್ ಮಾಡ್ತಾರೆ, ಇದನ್ನ ಡಿಸ್ಕವರ್ ಮಾಡ್ತಾರೆ. ಡ್ಯುಯಲಿಟಿ ಪ್ಯಾಟರ್ನಿಂಗ್ ಅಂತ. ಏನ್ ಸರ್ ಡ್ಯುಯಲಿಟಿ ಪ್ಯಾಟರ್ನಿಂಗ್ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಅಂತಂದ್ರೆ, ನೋಡಿ, ದ ಪ್ರಾಪರ್ಟಿ ಆಫ್ ಹ್ಯೂಮನ್ ಲ್ಯಾಂಗ್ವೇಜ್ ದಟ್ ಎನೇಬಲ್ಸ್ ಕಾಂಬಿನೇಷನಲ್ ಸ್ಟ್ರಕ್ಚರ್ ಆನ್ ಎ ಟೂ ಡಿಸ್ಟಿಂಕ್ಟ್ ಲೆವೆಲ್, ಎರಡು ರೀತಿ ಮೀನಿಂಗ್ಸ್ ಇಂಟು ಬಿಗ್ಗರ್ ಅಂಡ್ ಮೋರ್ ಕಾಂಪ್ಲೆಕ್ಸ್ ಮೀನಿಂಗ್ಫುಲ್ ಯೂನಿಟ್. ನೋಡಿ, ಸಣ್ಣ ಸಣ್ಣ ಎರಡು ಮೀನಿಂಗ್ ಇಲ್ಲದಂತ ಪದಗಳನ್ನ ನಾವು ಏನ್ ಮಾಡ್ತೀವಿ, ಕಂಬೈನ್ ಮಾಡಿ ಬಿಗ್ಗರ್ ವರ್ಡ್ ಅನ್ನ ಮಾಡಬಹುದು. ಓಕೆ, ಈ ರೀತಿ ಬಿಗ್ಗರ್ ವರ್ಡ್ ಅಥವಾ ಫ್ರೇಸಸ್ ಗಳನ್ನ ನಾವು ಮಾಡಬಹುದು. ಇದನ್ನ ಡ್ಯುಯಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಆ ಪದಗಳಿಗೆ ಇರದೇ ಇಲ್ಲ ಮೀನಿಂಗ್, ಯು ಡೋಂಟ್ ಗೆಟ್ ದ ಮೀನಿಂಗ್, ಅದಕ್ಕೆ ಮೀನಿಂಗ್ ಇರಲ್ಲ ಅಂತ ಎರಡು ವರ್ಡ್ ಗಳನ್ನ ಸೇರಿಸಿ ಒಂದು ಮೀನಿಂಗ್ಫುಲ್ ಪದವನ್ನ ಮಾಡಬಹುದು. ಯಾರಾದ್ರೂ ಸಜೆಸ್ಟ್ ಮಾಡ್ತೀರಾ ಆ ರೀತಿ ಯಾವ ಪದಗಳು ಇರಬಹುದು? ಉದಾಹರಣೆಗೆ ಈ ಫೋ ಮತ್ತೆ ರಮ್, ಈ ರೀತಿ ಒಂದು ಪದ ವರ್ಡ್ ಇದೆ, ಆದ್ರೆ ಎರಡೂ ಸೇರಿಸಿ ಫಾರ್ಮ್ ಮಾಡಬಹುದು. ಏನ್ ಮಾಡಬಹುದು? ಫಾರ್ಮ್. ಮೋ ಮತ್ತೆ ರೇ ಇವೆರಡು ಸೇರಿಸಿ ಮೋರ್ ಮಾಡಬಹುದು. ಆರಂಭದಲ್ಲಿ ಇದಕ್ಕೆ ಮತ್ತೆ ಇದಕ್ಕೆ ಮೀನಿಂಗ್ ಇರಲ್ಲ, ಆದ್ರೆ ವೆನ್ ದೇ ಆರ್ ಕಂಬೈನ್ ಟುಗೆದರ್ ಟು ಮೇಕ್ ಅ ವರ್ಡ್ ಅಂತ ಏನಾಗುತ್ತೆ, ಅವಾಗ ದೇ ಮೇಕ್ ಸಮ್ ಏನಾಗುತ್ತೆ, ಅವಕ್ಕೆ ಒಂದು ಮೀನಿಂಗ್ ಕನ್ವೆ ಆಗುತ್ತೆ. ಇದೇ ರೀತಿ ಫ್ರೇಸಸ್ ಕೂಡ ಮಾಡ್ತಾರೆ, ಗೊತ್ತಾಯ್ತಲ್ಲ. ಇದನ್ನ ಡ್ಯುಯಲಿಟಿ ಅಂತಾರೆ. ಅಂದ್ರೆ ಮೀನಿಂಗ್ಲೆಸ್ ಸೌಂಡ್ಸ್ ಅನ್ನ ಕಂಬೈನ್ ಮಾಡಿ ನೀವು ಮೀನಿಂಗ್ಫುಲ್ ವರ್ಡ್ ಅನ್ನ ತಗೋದಕ್ಕೆ ಏನಂತಾರೆ, ಡ್ಯುಯಲಿಟಿ ಪ್ಯಾಟರ್ನಿಂಗ್ ಅಂತಾರೆ. ಕ್ವಶನ್ ಅಲ್ಲಿ ಏನಿದೆ, ಡ್ಯುಯಲಿಟಿ ಪ್ಯಾಟರ್ನಿಂಗ್ ಏನಿದೆ ನೋಡಿ, ಫೋನಿಮ್ಸ್, ಎರಡು ಫೋನಿಮ್ ಅಂದ್ರೆ ಒಂದು ಸೌಂಡ್, ಎರಡು ಸೌಂಡ್ ಗಳನ್ನ ಹಾಕೋದ್ರ ಮೂಲಕ ಮಾರ್ಫಿಮ್ ಅಂದ್ರೆ ಮೀನಿಂಗ್, ಎರಡು ಸೌಂಡ್ಗಳಿಗೆ ಸೌಂಡಿಗೆ ಮೀನಿಂಗ್, ಸೌಂಡ್ ಇರುವಂತ ಪದಗಳು, ಸೌಂಡ್ ಹಿಂಗಿದೆ, ಕೆಲವು ಟೈಮ್ ಎಲ್ಲ ಸೌಂಡಿಂಗ್ ಇರೋವೆಲ್ಲ ಮೀನಿಂಗ್ ಇರ್ಬೇಕಂತೇನಿಲ್ಲ. ಈ ಫೋನಿಮ್ ಮತ್ತೆ ಮಾರ್ಫಿಮ್ ಎರಡೂ ಕನೆಕ್ಟ್ ಆಗ್ಬೇಕಾಗತ್ತೆ. ಯಾವಾಗಾದ್ರೂ ಎರಡು ಸೌಂಡ್ ಅನ್ನು ಸೇರಿಸಿ, ಎರಡು ಫೋನಿಮ್ಸ್ ಅನ್ನು ಸೇರಿಸಿ ಒಂದು ಮಾರ್ಫಿಮ್ ನ ಕೂಡ ತಗೋಬಹುದು. ಕಾಂಪೌಂಡ್ ವರ್ಡ್ಸ್ ಅಂತ ಇದ್ದಾರೆ. ಓಕೆ, using a finite set of rules, a speaker can produce innumerable grammatical utterances. This property of language is called, ನೋಡಿ, using a finite set of rules ಇಟ್ಕೊಂಡು ಒಬ್ಬ ಸ್ಪೀಕರ್ ಕ್ಯಾನ್ ಪ್ರೊಡ್ಯೂಸ್ ಇನ್ಯೂಮರಬಲ್ ಗ್ರಾಮಟಿಕಲ್ ಅಟರೆನ್ಸಸ್, ಸಾಕಷ್ಟು ಬೇಕಷ್ಟು ಗ್ರಾಮಟಿಕಲ್ ಅಟರೆನ್ಸಸ್ ನ ಮಾಡಬಹುದು. ಈ ಪ್ರಾಪರ್ಟಿಗೆ ಏನಂತಾರೆ? ಡ್ಯುಯಲಿಟಿ, ರಿಕರ್ಸಿವ್ನೆಸ್, ಡಿಸ್ಪ್ಲೇಸ್ಮೆಂಟ್ ಮತ್ತೆ ಟ್ರಾನ್ಸ್ಫರೆನ್ಸ್ ಅಂತ ಹೇಳ್ತಾರೆ. ಬೋತ್
ಫಾರ್ಟ್ಯೂನ್, ಫಾರ್ಚೂನ್. ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಇನ್ಯೂಮರಬಲ್ ಗ್ರಾಮಟಿಕಲ್ ಅಟರೆನ್ಸಸ್ ನ ಪ್ರೊಡ್ಯೂಸ್ ಮಾಡುವಂತಹ ಈ ಪ್ರಾಪರ್ಟಿನ ಏನಂತ ಕರೀತಾರೆ? ಡ್ಯುಯಾಲಿಟಿ ಅಂತಲ್ಲ, ನೋಡೋಣ. ಇದು ಲಿಂಗ್ವಿಸ್ಟಿಕ್ ಸಂಬಂಧಪಟ್ಟದ್ದು. ಇದನ್ನ ರಿಕರ್ಸಿವ್ನೆಸ್ ಅಂತ ಕರೀತಾರೆ. ಏನು ರಿಕರ್ಸಿವ್ನೆಸ್ ಅಂದ್ರೆ the practice of putting structure such as a phrase inside a structure of a same kind. ಇದನ್ನ ರಿಕರ್ಸಿವ್ನೆಸ್ ಅಂತ ಕರೀತಾರೆ. ರಿಕರ್ಷನ್ ಅಂದ್ರೆ ಏನು? ಇಟ್ಸ್ ಅ ಕೆಪಾಸಿಟಿ ಟು ಎಂಬೇಡ್ ದ ಫ್ರೇಸಸ್ ಇನ್ಸೈಡ್ ಅ ಒನ್ ಎನದರ್. ಒಂದು ಸೆಂಟೆನ್ಸ್ ಇದೆ ಅಂತಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಫ್ರೇಸ್ ಗಳನ್ನ ಸೇರಿಸ್ತಾ ಹೋಗ್ತೀವಿ. ಈ ರೀತಿ ನಾವು ಅನ್ಲಿಮಿಟೆಡ್ ಆಗಿ ಫ್ರೇಸಸ್ ಅನ್ನ ಸೇರಿಸ್ತಾ ನಮ್ಮ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ. ಇದನ್ನ ರಿಕರ್ಸಿವ್ ಫೀಚರ್ ಅಂತ ಕರೀತಾರೆ. ರಿಕರ್ಸಿವ್ ಫೀಚರ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಡೋರ್ತಿ ಥಿಂಗ್ಸ್ ವಿಚಸ್ ಆರ್ ಡೇಂಜರಸ್. ಈ ಸೆಂಟೆನ್ಸ್ ಅಲ್ಲಿ ವಿಚಸ್ ಆರ್ ಡೇಂಜರಸ್ ಅಕರ್ಸ್ ಇನ್ ಅ ಲಾರ್ಜರ್ ಒನ್. ಏನು ಡೋರ್ತಿ ಥಿಂಗ್ಸ್ ವಿಚಸ್ ಆರ್ ಡೇಂಜರಸ್ ಅಂದ್ರೆ ಈ ಸೆಂಟೆನ್ಸ್ ಅನ್ನು ನೋಡಿದ್ರೆ ನೀವು, ಇಫ್ ಯು ಕನ್ಸಿಡರ್ ದಿಸ್ ಸೆಂಟೆನ್ಸ್, ಈ ಸೆಂಟೆನ್ಸ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ವಿಚಸ್ ಆರ್ ಡೇಂಜರಸ್ ಅನ್ನುವಂತ ಒಂದು ಫ್ರೇಜ್ ಇದೆ. ಈ ಫ್ರೇಜು ಈ ದೊಡ್ಡ ಸೆಂಟೆನ್ಸ್ ನ ಭಾಗ. ಈ ರೀತಿ ಯಾವಾಗ ನೀವು ಒಂದು ಸೆಂಟೆನ್ಸ್ ನಲ್ಲಿ ಒಂದು ಫ್ರೇಜ್ ಅನ್ನ ಸೇರಿಸೋದಕ್ಕೆ ಅವಕಾಶ ಇದೆ, ಇದನ್ನ ರಿಕರ್ಸಿವ್ನೆಸ್ ಅಂತ ಕರೀತಾರೆ. ದೊಡ್ಡದೇನು ವಿಚಾರ ಏನಿಲ್ಲ. ಈ ರೀತಿ ಒಂದು ಸೆಂಟೆನ್ಸ್ ಅಡಿಯಲ್ಲಿ ಒಂದು ಫ್ರೇಜ್ ಅನ್ನ ಒಳಗಡೆ ಎಂಬೇಡ್ ಮಾಡೋದಕ್ಕೆ ಏನಂತಾರೆ, ಅದನ್ನ ರಿಕರ್ಸಿವ್ನೆಸ್ ಅಂತ ಕರೀತಾರೆ. ಹಾಗೆ ಇಟ್ ಈಸ್ ಪಾಸಿಬಲ್ ಟು ರೈಟ್ ಡೌನ್ ದ ಸ್ಪೋಕನ್ ಲ್ಯಾಂಗ್ವೇಜ್ ಅಂಡ್ ರೀಡ್ ಅಲೌಡ್ ದ ರಿಟರ್ನ್ ಮಟೀರಿಯಲ್. ನೋಡಿ, ಸ್ಪೋಕನ್ ಲ್ಯಾಂಗ್ವೇಜ್ ನ ನಾವು ಬರಿಬಹುದು. ಎಸ್, ಸ್ಪೋಕನ್ ಇಂಗ್ಲಿಷ್, ಸ್ಪೋಕನ್ ಲ್ಯಾಂಗ್ವೇಜ್ ನ ವಿ ಕ್ಯಾನ್ ರೈಟ್ ಇಟ್ ಡೌನ್, ಹೌದಾ? ಹಾಗೆ ಬರ್ದಿರೋದನ್ನ ಯು ಕ್ಯಾನ್ ರೀಡ್ ಇಟ್ ಔಟ್. ಬರ್ದಿದ್ದನ್ನ ಓದ್ಬೋದು, ಮಾತಾಡಿದನ್ನ ಬರಿಬಹುದು. ಈ ಪ್ರಾಪರ್ಟಿನ, ಲ್ಯಾಂಗ್ವೇಜ್ ಪ್ರಾಪರ್ಟಿ ಏನಂತಾರೆ? ಡ್ಯುಯಾಲಿಟಿ, ರಿಕರ್ಸಿವ್ನೆಸ್, ಡಿಸ್ಪ್ಲೇಸ್ಮೆಂಟ್ ಮತ್ತೆ ಟ್ರಾನ್ಸ್ಫರೆನ್ಸ್. ಇರ್ಲಿ, ಪರವಾಗಿಲ್ಲ. ಇದನ್ನ ಟ್ರಾನ್ಸ್ಫರೆನ್ಸ್ ಅಂತ. ಟ್ರಾನ್ಸ್ಫರೆನ್ಸ್ ಅಂದ್ರೆ ವೆನ್ ಯು ಒಂದು ಲ್ಯಾಂಗ್ವೇಜ್ ನ, ಒಂದು ಫಾರ್ಮ್ ನಲ್ಲಿ ಇರೋ ಲ್ಯಾಂಗ್ವೇಜ್ ನ ನೀವು ಇನ್ನೊಂದು ಪರ್ಪಸ್ ಬಳಸಬಹುದು. ಸ್ಪೋಕನ್ ಇಂಗ್ಲಿಷ್ ಕ್ಯಾನ್ ಬಿ ರಿಟನ್ ಇಂಗ್ಲಿಷ್ ಕ್ಯಾನ್ ಬಿ ರೆಡ್, ಅಲ್ವಾ? ಇದನ್ನ ಟ್ರಾನ್ಸ್ಫರೆನ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಲ್ಯಾಂಗ್ವೇಜ್ ಇಸ್ ನೆವರ್ ಸ್ಟಾಟಿಕ್ ಅಲ್ಲ, ಇಟ್ ಗೋಸ್ ಚೇಂಜಿಂಗ್. ಅದು ಚೇಂಜಿಂಗ್ ಆಗ್ತಾನೆ ಇರುತ್ತೆ. ದಿಸ್ ಪ್ರಾಪರ್ಟಿ ಆಫ್ ಲ್ಯಾಂಗ್ವೇಜ್, ಅದನ್ನ ಏನಂತ ಕರಿಬಹುದು? ಲ್ಯಾಂಗ್ವೇಜ್ ಇಸ್ ನಾಟ್ ಎ ಸ್ಟಾಟಿಕ್, ಇಟ್ ನೆವರ್ ಸ್ಟೇಸ್ ಸೇಮ್, ಇಟ್ ಚೇಂಜಸ್, ಇಟ್ ಕೀಪ್ ಚೇಂಜಸ್. ಇದನ್ನ ನಾವು ಏನಂತ ಕರಿತೀವಿ? ಈಸಿ ಇದೆ ಕ್ವಶನ್. ಇದಕ್ಕೇನಂತಾರೆ? ಡೈನಾಮಿಕ್ ಅಂತಾರೆ. ನಾ ಈಜಿ ಅನ್ಕೊಂಡಿದ್ದೆ, ಈಜಿ ಇದೆ ಕ್ವಶನ್ ಅನ್ಕೊಂಡಿದ್ದೆ. ಡೈನಾಮಿಕ್ ಅಂತ ಕರೀತಾರೆ. ಏನ್ ಸರ್ ಡೈನಾಮಿಕ್ ಅಂದ್ರೇನು? ಇದಕ್ಕೆ ನೀವೇನ್ ಮಾಡ್ಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಬಗ್ಗೆ ಯು ಹ್ಯಾವ್ ಟು ಸ್ಟಡಿ. ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಬಗ್ಗೆ ನಾನು ಆರಂಭದಲ್ಲಿ ಹೇಳಿದ್ದೀನಿ, ಬಟ್ ಐ ಜಸ್ಟ್ ವಾಂಟ್ ಟು ಎಲಾಬರೇಟ್. ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಆಫ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ನ ನಾವು ಸ್ಟ್ರಕ್ಚರಿಂಗ್ ಮಾಡ್ತೀವಿ. ಹೇಗೆ? ವೆನ್ ಯು ಕಮ್ಯುನಿಕೇಟ್ ವಿ ಸ್ಟ್ರಕ್ಚರ್, ಅವುಗಳನ್ನ ಸ್ಟ್ರಕ್ಚರ್ ಮಾಡ್ತೀವಿ ಇಂಟು ವರ್ಡ್ಸ್, ಫ್ರೇಸಸ್, ಕ್ಲಾಸಸ್. ಈ ರೀತಿ ಸ್ಟ್ರಕ್ಚರ್ಡ್ ಇದೆ. ಅಲ್ಲಿ ವೊಕ್ಯಾಬ್ಯುಲರಿ ಇದೆ, ಅವುಗಳಿಗೆ ಮೀನಿಂಗ್ ಇದೆ, ಹೌದಾ? ವಿಚ್ ಕನ್ಸಿಸ್ಟ್ ಆ ಸೆಟ್ ಆಫ್ ಸೌಂಡ್ಸ್ ಇದೆ, ಸೈನ್ಸ್ ಇದೆ, ಮತ್ತೆ ರಿಟರ್ನ್ ಸಿಂಬಲ್ಸ್ ಕೂಡ ಇದೆ. ಯು ಕೆನಾಟ್ ಸೇ ಸಮಥಿಂಗ್. ನಾನು ಏನಾದ್ರೂ ಇದನ್ನ ಬೆಂಚ್ ನ ಬೀಚ್ ಅಂತ ಓದಿದ್ರೆ ಇವ್ ಹೇಳ್ತೀರಾ, ಸರ್ ಇಟ್ಸ್ ನಾಟ್ ಬೆಂಚ್, ಇಟ್ಸ್ ಬೆಂಚ್, ಇದು ಬೀಚ್ ಅಲ್ಲ ಅಂತ ಹೇಳ್ತೀರಾ. ನೋ, ಇಟ್ಸ್ ಅ ಬೆಂಚ್ ಅಂತ. ನಾನು ಹಂಗಲ್ಲ, ಯಾಕಂದ್ರೆ ಇಟ್ಸ್ ಹ್ಯಾಸ್ ಅ ಸ್ಟ್ರಕ್ಚರ್. ಅದಕ್ಕೊಂದು ಸ್ಟ್ರಕ್ಚರ್ ಇದೆ, ಇಟ್ ಹ್ಯಾಸ್ ಅ ಸೌಂಡ್ಸ್, ಅದರಿಂದ ಸೈನ್ಸ್ ಇದೆ, ಮತ್ತೆ ರಿಟರ್ನ್ ಸಿಂಬಲ್ಸ್ ಇದೆ. ದೀಸ್ ಮೇಕ್ ಅಪ್ ದ ಲ್ಯಾಂಗ್ವೇಜ್. ಹಾಗಾಗಿ ಲ್ಯಾಂಗ್ವೇಜ್ ಏನಂತೀವಿ? ಸಿಸ್ಟಮೆಟಿಕ್, ಸಿಸ್ಟಮ್ ಆಫ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಲ್ಯಾಂಗ್ವೇಜ್ ಏನಿದೆ, ಇಟ್ ಡಿಪೆಂಡ್ಸ್ ಆನ್ ವರ್ಬಲ್ ಮತ್ತೆ ನಾನ್ ವರ್ಬಲ್ ಕೋಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ವೆನ್ ವಿ ಟ್ರಾನ್ಸ್ಫರ್ ದ ಇನ್ಫಾರ್ಮೇಶನ್ ವಿ ಯೂಸ್ ವರ್ಬಲ್ ಮತ್ತೆ ನಾನ್ ವರ್ಬಲ್ ಸಿಸ್ಟಮ್ ಕೋಡ್ಸ್ ಅನ್ನ ಬಳಸ್ತೀವಿ. ಹಾಗಾಗಿ ಇಲ್ಲಿ ಸಬ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಫೋನಾಲಜಿ, ಫೊನೆಟಿಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ವಿ ಸ್ಟಡಿ ದ ಸೌಂಡ್ಸ್ ಅನ್ನು ಸ್ಟಡಿ ಮಾಡ್ತೀವಿ. ಮಾರ್ಫಾಲಜಿ
ಇಲ್ಲಿ ನಾವೇನ್ ಮಾಡ್ತೀವಿ, ಮೀನಿಂಗ್ ನ ಸ್ಟಡಿ ಮಾಡ್ತೀವಿ. ಲೆಕ್ಸಿಕಾಲಜಿಯಲ್ಲಿ ವರ್ಡ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಸಿಂಟ್ಯಾಕ್ಸ್ ಅಲ್ಲಿ ಗ್ರಾಮರ್ ನ ಸ್ಟಡಿ ಮಾಡ್ತೀವಿ. ಹೀಗೆ ಡಿಸ್ಕರ್ಸ್ ಅನಾಲಿಸಿಸ್ ಅಲ್ಲಿ ವಿ ಸ್ಟಡಿ ಸೆಂಟೆನ್ಸಸ್, ಮತ್ತೆ ಸಿಮ್ಯಾಂಟಿಕ್ಸ್ ಅಲ್ಲಿ ಮೀನಿಂಗ್. ಸಿಮ್ಯಾಂಟಿಕ್ಸ್ ಅಲ್ಲಿ ಮೀನಿಂಗ್ ಇದೆ. ಈ ರೀತಿ ನಾವೇನ್ ಮಾಡ್ತೀವಿ, ಇದರ ಅಡಿಯಲ್ಲಿ ವಿ ಸ್ಟಡಿ ದೀಸ್ ಥಿಂಗ್ಸ್, ಇವುಗಳನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ನಾವೇನ್ ಹೇಳೋದು, ಲ್ಯಾಂಗ್ವೇಜ್ ಅನ್ನ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಅಂದ್ರೆ ನೀವೇನ್ ಹೇಳಕ್ ಬರಲ್ಲ ಅಂತಂದ್ರೆ ನೋಡಿ, ಫೋನಾಲಜಿ ಅಂದ್ರೆ ಸೌಂಡ್ ಸ್ಟಡಿ ಮಾಡ್ತೀವಿ. ಮಾರ್ಫಾಲಜಿಯಲ್ಲಿ ವಿ ಸ್ಟಡಿ ದ ಫಾರ್ಮ್ ಅನ್ನ ಸ್ಟಡಿ ಮಾಡ್ತೀವಿ. ಲೆಕ್ಸಿಕಾಲಜಿಯಲ್ಲಿ ವರ್ಡ್ಸ್ ಸ್ಟಡಿ ಮಾಡ್ತೀವಿ. ಸಿಂಟ್ಯಾಕ್ಸ್ ಅಲ್ಲಿ ಗ್ರಾಮರ್, ಮತ್ತೆ ಡಿಸ್ಕರ್ಸ್ ಅನಾಲಿಸಿಸ್, ಸೆಂಟೆನ್ಸಸ್. ಹೀಗೆ ಇದರ ಸಬ್ ಸಿಸ್ಟಮ್ ಕೂಡ ಇದೆ, ಇವುಗಳಲ್ಲಿ ಸಬ್ ಬ್ರಾಂಚಸ್ ಕೂಡ ಇದೆ. ಹೀಗೆ ನಾವೇನ್ ಮಾಡ್ತೀವಿ, ಒಂದು ಲ್ಯಾಂಗ್ವೇಜ್ ಅನ್ನು ಸ್ಟಡಿ ಮಾಡ್ತೀವಿ. ಹಾಗಾಗಿ ಲ್ಯಾಂಗ್ವೇಜ್ ಅನ್ನ ನಾವೇನಂತ ಹೇಳ್ಬೋದು, ಇಟ್ಸ್ ಅ ಸಿಸ್ಟಮ್ ಅಂತ ಹೇಳ್ಬೋದು. ಹಾಗೆ ಲ್ಯಾಂಗ್ವೇಜ್ ಇಸ್ ಅ ಸಿಂಬಲಿಕ್. ನಾ ಹೇಳ್ದೆ, ಲ್ಯಾಂಗ್ವೇಜ್ ಅನ್ನೋದು ಒಂದು ಸಿಂಬಲಿಕ್ ಇದೆ. ಇಲ್ಲಿ ಬರುವಂತ ವರ್ಡ್ಸ್, ಅವುಗಳ ಮೀನಿಂಗ್ ಏನಿರುತ್ತೆ, ಮೀನಿಂಗ್ ಬಿಡಿ. ಅಲ್ಲಿ ಬಳಸುವಂತ SYSTEM, ಇಲ್ಲಿ ಎಸ್ ಅಂತ ಯಾಕೆ ಕರಿಬೇಕು, ವೈ ಅಂತ ಯಾಕೆ ಹೇಳ್ಬೇಕು, ಟಿ ಅಂತ ಯಾಕೆ ಅನ್ಬೇಕು, ಎ ಮತ್ತೆ ಎಂ ಅಂತ ಯಾಕೆ ಅನ್ಬೇಕು? ಯಾಕಂತಂದ್ರೆ ಹ್ಯೂಮನ್ ಲ್ಯಾಂಗ್ವೇಜ್ ಏನಿದೆ, ಇಟ್ಸ್ ಮೇಡ್ ಅಪ್ ಆಫ್ ಸಿಂಬಲ್ಸ್. ಇದ್ರ ತುಂಬಾ ಸಿಂಬಲ್ಸ್ ಇದೆ. ಸಿಂಬಲ್ಸ್ ಏನಿದೆ, ಈ ಸಿಂಬಲ್ ಈಸ್ ಸಮಥಿಂಗ್ ದಟ್ ಸ್ಟ್ಯಾಂಡ್ಸ್ ಇನ್ ಯಾವುದರ ಪರವಾಗಿ ಅಥವಾ ಅದನ್ನ ಏನೋ ಒಂದು ರೆಪ್ರೆಸೆಂಟ್ ಮಾಡೋಕೆ ಬಳಸುವಂತಹ ಈ ಚಿಹ್ನೆಗಳನ್ನು ಸಿಂಬಲ್ಸ್ ಅಂತ ಕರಿತೀವಿ. ಓಕೆ, ಸಿಂಬಲ್ಸ್ ಹೀಗೆ ಬೆಳೆದು ಬರುತ್ತೆ. ಹಾಗೆ ಲ್ಯಾಂಗ್ವೇಜ್ ಇಸ್ ಎ ಸಿಂಬೋಲಿಕ್ ಅಂತೀವಿ. ಲ್ಯಾಂಗ್ವೇಜ್ ಇಸ್ ಎ ಸಿಂಬೋಲಿಕ್, ರೈಟ್? ಸಿಂಬಲ್ಸ್ ಮೂಲಕ ನಾವೇನ್ ಮಾಡ್ತೀವಿ, ವಿ ಕಮ್ಯುನಿಕೇಟ್, ಅಂಡ್ ದ ಪರ್ಸನ್ ಹೂ ಇಸ್ ಇನ್ ಫ್ರಂಟ್ ಆಫ್ ಅಸ್ ಈ ಇನ್ಫರ್ ಅವರ್ ಥಿಂಗ್ಸ್. ನಾವ್ ಹೇಳಿದನ್ನ ಇನ್ಫರ್ ಮಾಡ್ತಾನೆ ಥ್ರೂ ದೀಸ್ ಸಿಂಬಲ್ಸ್. ಓಕೆ, ಹಾಗೇನೆ ಲ್ಯಾಂಗ್ವೇಜ್ ಇಸ್ ಸೋಷಿಯಲ್. ವಿ ಯೂಸ್ ಲ್ಯಾಂಗ್ವೇಜ್ ಫಾರ್ ಸೋಷಿಯಲ್ ಇಂಟ್ರಾಕ್ಷನ್. ನಾವು ಇಂಟ್ರಾಕ್ಷನ್ ಗೋಸ್ಕರ ಮಾಡ್ತೀವಿ. ಇಂಟ್ರಾಕ್ಷನ್ ಟು ಕಮ್ಯುನಿಕೇಟ್ ವಿತ್ ಅ ಕಮ್ಯುನಿಟಿ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಟು ಕನ್ವೆ ಅವರ್ ಮೆಸೇಜಸ್, ಟು ಎಕ್ಸ್ಪ್ರೆಸ್ ಅವರ್ ಐಡಿಯಾಸ್, ವಿ ಯೂಸ್ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ನಾವು ಸೋಷಿಯಲ್ ಅಂತ ಹೇಳ್ಬೋದು. ಹಾಗೆ ಲ್ಯಾಂಗ್ವೇಜ್ ಇಸ್ ಆರ್ಬಿಟರಿ. ಏನ್ ಸರ್ ಆರ್ಬಿಟರಿ ಅಂದಾಗ, ಈ ಸ್ವಿಸ್ ಲಿಂಗ್ವಿಸ್ಟ್ ಡಿ ಸಸೂರ್ ಇವ್ರ ಪ್ರಕಾರ ಇದನ್ನ ಆರ್ಬಿಟರಿ ಅಂತೀವಿ. ಆರ್ಬಿಟರಿ ಅಂದ್ರೆ ಇಟ್ ಲ್ಯಾಕ್ ದ ನ್ಯಾಚುರಲ್ ರಿಲೇಶನ್ಶಿಪ್ ಬಿಟ್ವೀನ್ ಸಿಗ್ನಿಫೈಯರ್, ಆ ಲ್ಯಾಂಗ್ವೇಜ್ ಫಾರ್ಮ್ ಮತ್ತೆ ಅದರ ಮೀನಿಂಗ್ ಏನಿದೆ, ಇವೆರಡರ ನಡುವೆ ಒಂದು ಏನಿಲ್ಲ, ನೇರವಾದ ಕನೆಕ್ಷನ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಟ್ ಅಂತ ಹೇಳ್ತೀವಿ. ಈ ಪದ ನೋಡಿ ಇದರ ಮೀನಿಂಗ್ ನ ಹೇಳೋದಕ್ ಬರಲ್ಲ, ನಮ್ಗೆ ಗೊತ್ತಿರಬೇಕು. ಅವಾಗ ಮಾತ್ರ ನಾವೇನ್ ಹೇಳ್ಬೋದು, ಒಂದು ಅನಿಮಲ್ ಕ್ಯಾಟ್ ಅಂತ ಹೇಳ್ತೀವಿ. ಅಂದ್ರೆ ಸೌಂಡಿಗೂ ಅದರ ಮೀನಿಂಗು ದೇರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್ ಅಂತ ಹೇಳ್ತಾರೆ. ಅದನ್ನ ಆರ್ಬಿಟರಿ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ನೋಡಿ, ವೆನ್ ಯು ಸೇ ರೈಟ್ ಅ ಡಾಗ್, ಇಟ್ ಡಸಂಟ್ ರಿಯಲಿ ಗಿವ್ಸ್ ಎನಿ ಕ್ಲೂ ವಾಟ್ ಇಟ್ ಮೀನ್ಸ್. ಡಾಗ್ ಅಂದ್ರೆ ಏನು, ನಮಗೆ ಕ್ಲೂನೇ ಸಿಗಲ್ಲ. ಆದ್ರೆ ನಾವು ಮೀನಿಂಗ್ ನ ಕಲಿಬೇಕಾಗತ್ತೆ. ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಹೇಳ್ಕೊಡ್ತೀವಿ ಅವುಗಳನ್ನ. ಲ್ಯಾಂಗ್ವೇಜ್ ಇಸ್ ಎ ಕಲ್ಚರಲ್. ಲ್ಯಾಂಗ್ವೇಜ್ ಏನಾಗತ್ತೆ, ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ, ಲ್ಯಾಂಗ್ವೇಜ್ ಕಲ್ಚರಲ್. ಕಲ್ಚರ್ ಆಸ್ ಎ ಹೋಲ್ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ಲ್ಯಾಂಗ್ವೇಜ್. ನಮ್ಮ ಕಲ್ಚರ್ ನಮ್ಮ ಲ್ಯಾಂಗ್ವೇಜ್ ಮೂಲಕ ಟ್ರಾನ್ಸ್ಮಿಟ್ ಆಗುತ್ತೆ. ಈ ಮೂಲಕ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಲ್ಯಾಂಗ್ವೇಜ್ ಮೂವ್ಸ್ ಆನ್ ಥ್ರೂ ಅವರ್ ಕಲ್ಚರ್ ಮೂಲಕ ಅದು ಮೂವ್ ಆಗುತ್ತೆ. ಹಾಗೇನೆ ಲ್ಯಾಂಗ್ವೇಜ್ ಈಸ್ ಡೈನಮಿಕ್. ನಾನು ಈಗ ಹೇಳ್ದೆ, ಲ್ಯಾಂಗ್ವೇಜ್ it never stays the same. It goes on changing, evolving, adapting for the needs of the users. ಅದರ ಯೂಸರ್ಸ್ ಏನಿದ್ದಾರೆ ಅವರ ನೀಡ್ಸ್ ಸೂಟೇಬಲ್ ಆಗಿ ಇಟ್ ಗೋ ಆನ್ ಚೇಂಜಿಂಗ್ ಎವ್ರಿ ಮೂಮೆಂಟ್ ಅಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಗೋಸ್ ಆನ್ ಚೇಂಜಿಂಗ್, ಅದು ಚೇಂಜ್ ಆಗ್ತಾ ಇರುತ್ತೆ, ರೈಟ್? ಹಾಗೇನೆ ಲ್ಯಾಂಗ್ವೇಜ್ ಈಸ್ ಅ ವೇರಿಯೇಷನ್. ಲ್ಯಾಂಗ್ವೇಜ್ ಅಲ್ಲಿ ವೇರಿಯೇಷನ್ ಇದೆ ನೋಡಿ. ದೇರ್ ಇಸ್ ಮೋರ್ ದ್ಯಾನ್ ಒನ್ ಮೀನಿಂಗ್, ಒನ್ ವೇ ಆಫ್ ಸೇಯಿಂಗ್ ದ ಸೇಮ್ ಥಿಂಗ್. ಒಂದೇ ರೀತಿ ಎಲ್ಲಾ ಟೈಮ್ ನಲ್ಲೂ ಕೂಡ ಯು ಕ್ಯಾನಾಟ್ ಸೇ ದ ಸೇಮ್ ಥಿಂಗ್ ಆಲ್ ದ ಟೈಮ್. ಯು ಚೂಸ್ ದ ವರ್ಡ್ಸ್ ಡಿಫ್ರೆಂಟ್ಲಿ, ಯು ಚೂಸ್ ದ ಸ್ಟ್ರಕ್ಚರ್ಸ್ ಡಿಫ್ರೆಂಟ್ಲಿ, ಫ್ರೇಜಿಂಗ್ ಡಿಫ್ರೆಂಟ್ ಆಗಿ ಮಾಡ್ತಾ ಹೋಗ್ತೀರಿ. ಈ ಮೂಲಕ ಏನಾಗುತ್ತೆ, ದೇರ್ ಇಸ್ ಎ ವೇರಿಯೇಷನ್. ಯು ಕ್ಯಾನ್ ವೇರಿ. ಸ್ಪೀಕರ್ಸ್ ಮೇ ವೇರಿ, ಪ್ರೊನೌನ್ಸಿಯೇಷನ್ ಅಲ್ಲಿ ವೇರಿ ಆಗ್ಬೋದು, ಆಕ್ಸೆಂಟ್ ಅಲ್ಲಿ, ವರ್ಡ್ ಚಾಯ್ಸ್ ಅಲ್ಲಿ, ಲೆಕ್ಸಿಕಾನ್ ಅಲ್ಲಿ ವೇರಿ ಆಗ್ಬೋದು, ಮಾರ್ಫಾಲಜಿ ಫಾರ್ಮ್ ಏನಿದೆ ಅದರಲ್ಲಿ ವೇರಿ ಆಗ್ಬೋದು, ರೂಲ್ಸ್ ಅಲ್ಲಿ ವೇರಿ ಆಗ್ಬೋದು. ಅಂದ್ರೆ ಲ್ಯಾಂಗ್ವೇಜ್ ಮೇ ವೇರಿ ಡಿಪೆಂಡಿಂಗ್ ಆನ್ ದ ಆಕ್ಸೆಂಟ್, ಲೆಕ್ಸಿಕಾನ್, ಮಾರ್ಫಾಲಜಿ ಮತ್ತೆ ಸಿಂಟ್ಯಾಕ್ಸ್. ಸೊ ಲ್ಯಾಂಗ್ವೇಜ್ ಇಸ್ ಅ ವೇರಿಯೇಷನ್ ಅಂತ ನಾವು ಕರಿಬಹುದು.
Language is meaningful. Language, so it survives because it is meaningful. ಅಲ್ಲಿರೋ ಸಿಗ್ನಲ್ಸ್ ಮತ್ತೆ ಸಿಂಬಲ್ಸ್ ಆಲ್ವೇ ಕನ್ವೆ ಮೀನಿಂಗ್ ನ ಕನ್ವೆ ಮಾಡುತ್ತೆ. ಹಾಗಾಗಿ ಲ್ಯಾಂಗ್ವೇಜ್ ಹ್ಯಾಸ್ ಅ ಸಿಮ್ಯಾಂಟಿಕ್ ಕಂಟೆಂಟ್, ಅಲ್ಲಿ ಸಿಮ್ಯಾಂಟಿಕ್ ಕಂಟೆಂಟ್ ಇದೆ, ಮೀನಿಂಗ್ ಇದೆ. ಹಾಗಾಗಿ ಮನುಷ್ಯರು ದೇ ಕ್ಯಾನ್ ಯೂಶಲಿ ಕಮ್ಯುನಿಕೇಟ್ ವೆರಿ ಈಸಿಲಿ. ಲ್ಯಾಂಗ್ವೇಜ್ ಇಸ್ ಹ್ಯೂಮನ್. ಎಸ್, ಲ್ಯಾಂಗ್ವೇಜ್ ನನ್ನ ಹ್ಯೂಮನ್ ಫೆನೋಮಿನಾ ಅಂತ ಹೇಳ್ಬೋದು. ಬಿಕಾಸ್ ಅನಿಮಲ್ಸ್ ಮೈಟ್ ಹ್ಯಾವ್ ಡೆವಲಪ್ಡ್ ಅ ಲ್ಯಾಂಗ್ವೇಜ್, ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ ಒನ್ ಅಂಡ್ ಇಟ್ಸ್ ನಾಟ್ ಕಾಂಪ್ಲೆಕ್ಸ್ ಒನ್ ಆಸ್ ಹ್ಯೂಮನ್ಸ್. ಹ್ಯೂಮನ್ಸ್ ತರ ಕಾಂಪ್ಲೆಕ್ಸ್ ಇಲ್ಲ ಅಲ್ಲಿ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೋದು ಅಂದ್ರೆ ಅನಿಮಲ್ಸ್ ದೇ ಕಮ್ಯುನಿಕೇಟ್ ಫಾರ್ ಅದೇನ್ ಇನ್ಸ್ಟಿಂಕ್ಟಿವ್ ಬೇಸಿಸ್ ಇರುತ್ತೆ. ಬಟ್ ಹ್ಯೂಮನ್ ಲ್ಯಾಂಗ್ವೇಜ್ ಇಸ್ ವೆರಿ ಕಾಂಪ್ಲೆಕ್ಸ್ ಇದೆ ಅಂಡ್ ಇಟ್ ಕನ್ವೇಸ್ ಲಾಟ್ ಆಫ್ ಥಿಂಗ್ಸ್. ಹಾಗಾಗಿ ಲ್ಯಾಂಗ್ವೇಜ್ ಇಟ್ಸ್ ಅ ಹ್ಯೂಮನ್ ಫೆನೋಮಿನಾ ಅಂತ ಹೇಳ್ಬೋದು. ನೋಡಿ ಗೈಸ್, ಇವತ್ತಿನ ತರಗತಿಯಲ್ಲಿ ನಾನು ಸಾಕಷ್ಟು ಆಸ್ಪೆಕ್ಟ್ ಬಗ್ಗೆ ಹೇಳಿದೆ. ಹಾಗಾಗಿ ನಿಮ್ಗೇನು ಡೌಟ್ ಇದ್ರೆ ಕೇಳ್ಬೋದು. ಯಾರೆಲ್ಲ ಫಾದರ್ಸ್ ಬಗ್ಗೆ ಕೇಳೋದಿದ್ರೆ ಕೇಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಏನೆಲ್ಲ ಫಾದರ್ ಆಫ್ ಲಿಟ್ರೇಚರ್ ಇರ್ಬೋದು, ಏನೆಲ್ಲ ಡೌಟ್ ಬರುತ್ತಲ್ಲ, ಜಸ್ಟ್ ಗೂಗಲ್ ಇಟ್ ಔಟ್. ಗೂಗಲ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಕುತ್ಕೊಂಡು ಅವ್ರ ಹೆಸರುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಇದು ಸಮ್ ಟೈಮ್ಸ್ ನೋಬಡಿ ವಿಲ್ ಆಸ್ಕ್ ಯು, ಬಟ್ ಆಸ್ ಎ ಟೀಚರ್ ಯು ಶುಡ್ ನೋ. ನಿಮ್ಗೊಂದು ಸರ್ಟನ್ ಐಡಿಯಾ ಇರಬೇಕು. ಆ ಜಿ ಕೆ ಅಪ್ಡೇಟ್ ಮಾಡ್ಕೊಂಡಿಲ್ಲ ನಾನು, ಇಫ್ ಐ ಹ್ಯಾವ್ ಟು ಸೇ ಫ್ರಾಂಕ್ಲಿ ಎನಫ್. ಯಾಕಂತಂದ್ರೆ ಫಾದರ್ ಆಫ್ ಪ್ರೋಸ್, ಫಾದರ್ ಆಫ್ ಪೊಯೆಟ್ರಿ, ಫಾದರ್ ಆಫ್ ಈ ಕೆಲವು ಐಟಮ್ಗಳು ಗೊತ್ತು. ತುಂಬಾ ಬೇಸಿಕ್ ಆಗಿ ಹ್ಯಾವ್ ಟು ಸ್ಟಡಿ ಆಸ್ ಯು. ನಿಮ್ ತರ ನಾನು ಕೂಡ ಸ್ಟಡಿ ಮಾಡ್ಬೇಕಾಗತ್ತೆ. ಓಕೆ, ಎನಿವೇ ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ಲಾಸ್ ಇಟ್ ವಿಲ್ ಬಿ ಅಟ್ 8 PM ಇರುತ್ತೆ. ಪ್ಲೀಸ್ ಅಟೆಂಡ್ ದಟ್ ಟೈಮ್. ಆ ಟೈಮಿಗೆ ಅಟೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು.